मादिपुरुषं तमहं भजामि। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण गुरुजी। Thank you, Mataji. Very nice. Jai. Just a second. Hare Krishna, Mataji. Yes, ಶುರುಮಾಣ 12ನೇ ಅಧ್ಯಾಯ. ಸೊ ಮೊದಲನೇ ಶ್ಲೋಕ ಇಂದ 4 ಶ್ಲೋಕವರೆಗೂ ಶ್ಲೋಕ ಅನುವಾದ ಒಬ್ರೊಬ್ಬರು ಒಂದೊಂದು ಹೇಳ್ತಾ ಬನ್ನಿ. ಮೊದಲನೇ ಶ್ಲೋಕ. ಎಸ್ ಮಾತಾಜಿ. ಭಕ್ತಿ ಸೇವೆ ಅಧ್ಯಾಯ 12 ಶ್ಲೋಕ 1. ಅರ್ಜುನ ಉವಾಚ ಏವಂ ಸತತಯುಕ್ತಾ ಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೆ ಯೋಗವಿತ್ತಮಾಹ. ಅನುವಾದ. ಅರ್ಜುನನು ಪ್ರಶ್ನಿಸಿದನು, ಸದಾ ನಿನ್ನ ಭಕ್ತಿ ಸೇವೆಯಲ್ಲಿ ಉಚಿತವಾದ ರೀತಿಯಲ್ಲಿ ನಿರತರಾದವರು ಮತ್ತು ಅವ್ಯಕ್ತವಾದ ನಿರಾಕಾರ ಬ್ರಹ್ಮನನ್ನು ಪೂಜಿಸುವರು, ಇವರಿಬ್ಬರಲ್ಲಿ ಯಾರು ಹೆಚ್ಚು ಪರಿಪೂರ್ಣರೆಂದು ಭಾವಿಸಲಾಗಿದೆ? ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಮತ್ತೆ ಯಾರು ಮಾಡ್ತೀರಾ ಸೆಕೆಂಡ್ ಶ್ಲೋಕ? ದಾಕ್ಷಾಯಣಿ ಮಾತಾಜಿ. 12ನೇ ಅಧ್ಯಾಯ ದಾಕ್ಷಾಯಣಿ ಮಾತಾಜಿ. 2ನೇ ಶ್ಲೋಕ. ಹರೇ ಮಾತಾಜಿ. ಓದಿ ಮಾತಾಜಿ. ಶ್ರೀ ಭಗವಾನುವಾಚ ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಮೋಪೇತಾಸ್ತೆ ಮೇ ಮತ್ಪರಾಯ. ಶ್ರದ್ಧೆಯ ಪರಯೋಪೇತಾಸ್ತೆ ಮೇ ಯುಕ್ತತಮಾ ಮತಾಃ. ಶ್ರದ್ಧೆಯೋ ಮತ್ತೆ ಕಾಣಿಸ್ತಾ ಇಲ್ಲ ಮತ್ತೆ ಒಂದು ನಿಮಿಷ ಲೈಟ್ ಹಾಕೊಳ್ತೀನಿ. ಶ್ರೀ ಭಗವಾನುವಾಚ ಮಯ್ಯಾವೇಶೇ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತಾಸ್ತೆ ಮೇ ಯುಕ್ತ ತಮಾಮತಾಃ. ಅನುವಾದ. ದೇವೋತ್ತಮ ಪರಮ ಪುರುಷನು ಹೀಗೆಂದನು, ಯಾರು ನನ್ನ ಸಕಾರ ರೂಪದಲ್ಲಿ ನನ್ನ ಮನಸ್ಸನ್ನು ನಿಲ್ಲಿಸುತ್ತಾನೋ ಮತ್ತು ಅಧಿಕವಾದ ಹಾಗೂ ಅಲೌಕಿಕವಾದ ನಿಷ್ಠೆಯಿಂದ ನನ್ನನ್ನು ಪೂಜಿಸುವುದರಲ್ಲಿ ನಿರತರಾಗಿರುತ್ತಾರೋ ಅವರನ್ನು ನಾನು ಅತ್ಯಂತ ಪರಿಪೂರ್ಣ ಎಂದು ಭಾವಿಸುತ್ತೇನೆ. ಹರೇ ಕೃಷ್ಣ. ಧನ್ಯವಾದ. ಮೂರೊಬ್ರು ಮಾಡಿ, ನಾಲ್ಕೊಬ್ರು ಮಾಡಿ. ಎಷ್ಟನೇ ಅಧ್ಯಾಯ ಮಾತಾಜಿ? 12ನೇ ಅಧ್ಯಾಯ ಮಾತಾಜಿ. 12ನೇ ಅಧ್ಯಾಯ 3ನೇ ಶ್ಲೋಕ ಓದ್ತೀರಾ? ಹೇಳ್ತೀರಾ? ಸುಜಾತ ಮಾತಾಜಿ ಮಾಡ್ತೀರಾ? ಹರೇ ಕೃಷ್ಣ. ಶಿಲ್ಪಾ ಮಾತಾಜಿ. ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ ಓದಿ. ಶ್ಲೋಕ 3.
एको अक्षरम् अनिर्देश्यम् अव्यक्तं पर्युपासते सर्वथागम् अचिन्त्यं च कूटस्थम् अचलं ध्रुवम् सन्नियम् इन्द्रियाग्रामम् सर्वत्र समबुद्धया ते प्राप्नुवन्ति मम एव सर्वा भूता हिते रतः. ಅನುವಾದ. ಓಕೆ. ಅವ್ಯಕ್ತವಾದದ್ದು ಇಂದ್ರಿಯಗಳ ಗ್ರಹಿಕೆಯನ್ನು ಮೀರಿದ್ದು, ಸರ್ವವ್ಯಾಪಿಯು ಬದಲಾವಣೆ ಇಲ್ಲದ್ದು, ದೃಢವಾದದ್ದು ಮತ್ತು ನಿಶ್ಚಲವಾದದ್ದು. ಇದು ಪರಮಸತ್ಯದ ನಿರಾಕಾರ ಪರಿಕಲ್ಪನೆ. ಇದನ್ನು ಎಲ್ಲಾ ಇಂದ್ರಿಯಗಳನ್ನು ನಿಯಂತ್ರಿಸಿ ಎಲ್ಲಾ ಜೀವಿಗಳ ಹಿತವನ್ನು ಬಯಸುತ್ತಾ ಸಂಪೂರ್ಣವಾಗಿ ಪೂಜಿಸುವವರು ಕಡೆಗೆ ನನ್ನನ್ನು ಸೇರುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ ಓದ್ಬೇಕಾ ಮಾತಾಜಿ? ಬೇಡ ಮಾತಾಜಿ, ಇದಾಗೊತ್ತು. ಇವಾಗ 5ನೇ ಶ್ಲೋಕ ಹೋಗೋಣ. ಓದ್ಲೆ ಮಾತಾಜಿ? ಮಾತಾಜಿ ಓದಿ. ಯಾರು ಓದ್ತೀರಾ? ಶ್ಲೋಕ 5. ಕ್ಲೇಶೋಧಿಕತರಸ್ತೆ ಶ್ಯಾಮವ್ಯಕ್ತಾಸಕ್ತಚೇತಸಸಾಮಃ ಅವ್ಯಕ್ತಾ ಹಿ ನದೀರ ದುಃಖಂ ದೇಹವಧಿಧರವಾಪ್ಯತೆ. ಅನುವಾದ. ಪರಮಪ್ರಭುವಿನ ಅವ್ಯಕ್ತವಾದ ಮತ್ತು ನಿರಾಕಾರವಾದ ರೂಪವನ್ನು ಪ್ರೀತಿಸುವ ಮನಸ್ಸಿನಲ್ಲಿರುವವರಿಗೆ ಪ್ರಗತಿಯು ತುಂಬಾ ಕ್ಲೇಶಕರವಾದದ್ದು. ಈ ಸ್ಥಿತಿನಲ್ಲಿ ಮುಂದುವರಿಯುವುದು ದೇಹದಾರಿಗಳಿಗೆ ಸದಾ ಕೃಷ್ಣ. ಹರೇ ಕೃಷ್ಣ ಮಂತ್ರ. ಸದಾ ಕಷ್ಟ ಅಲ್ವಾ? ಕಷ್ಟನಾ ಕೃಷ್ಣನ? ಕಷ್ಟ, ಆ ಬಹು ಕಷ್ಟ. ಬಹು ಕಷ್ಟ ಅಂದಿರತ್ ಭಗವಂತ ಅಲ್ವಾ? ಶೋ ಅಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ ಅವ್ಯಕ್ತಾ ಹಿ ಗತಿರ್ ದುಃಖಂ ದೇಹವಾದ್ಭಿರ್ ಅವಾಪ್ಯತೆ. ಅಲ್ವಾ? ಕ್ಲೇಶ ಅಂದ್ರೆ ಏನು? ಕ್ಲೇಶ ಅಂದ್ರೆ ಕಷ್ಟ ಅಲ್ವಾ? ಕ್ಲೇಶ ಅಧಿಕತರ ತುಂಬಾ ಕಷ್ಟ. ಅವ್ಯಕ್ತ ರೂಪನ ಪೂಜಿಸೋದು ತುಂಬಾ ಕಷ್ಟ. ಅವ್ಯಕ್ತ ಅಂದ್ರೆ ಏನು? ಇಲ್ದೇ ಇರೋದು, ರೂಪ ಇಲ್ದೇ ಇರೋ ಅಂತ ಫಾರ್ಮ್ನ ಪೂಜಿಸೋದು ತುಂಬಾ ಕಷ್ಟ ಅಂತ ಕೃಷ್ಣ. ಓಕೆನಾ? ಅವ್ಯಕ್ತಾಸಕ್ತ ಚೇತಸಾಂ ಅವ್ಯಕ್ತ ಹಿ ಗತಿರ್ ದುಃಖಂ. ಅವ್ಯಕ್ತನ ಪೂಜಿಸಿದ್ರೆ ದುಃಖ ಬರತ್ತೆ ಕೊನೆಗೆ ಅಂತಿದ್ದಾನೆ ಕೃಷ್ಣ. ಯಾಕಂದ್ರೆ ನಾವೆಲ್ಲ ದೇಹದಾರಿಗಳಾಗಿರೋದ್ರಿಂದ ನಮಗೆ ಒಂದು ಇನ್ನೊಂದು ದೇಹ ಇರೋಂತ ವ್ಯಕ್ತಿ ಅಂದ್ರೆ ನಮ್ಗೆ ಒಂದು ರಿಲೇಟ್ ಆಗತ್ತೆ. ನಾವೊಂದು ಓ ಈ ವ್ಯಕ್ತಿನೂ ನಂತರನೇ ಇದ್ದಾನೆ, ಇವನಿಗೂ ಸಂಬಂಧಗಳಿದೆ, ಇವನಿಗೂ ಭಾವಗಳಿದೆ ಅಲ್ವಾ? ಇವನು ನಂತರನೇ ಎಷ್ಟೆಲ್ಲ ಕೆಲ್ಸಗಳು ಮಾಡ್ಕೊಂಡಿದ್ದಾನೆ ಅಂತ ನಮ್ಗೊಂದು ಕನೆಕ್ಷನ್ ಬರುತ್ತೆ. ಇವನೊಂದು ಲೀಲೆ ಇದೆ ಅಲ್ವಾ? ಒಂದು ಬರೀ ಬೆಳಕು ಅಥವಾ ಅವ್ಯಕ್ತ ರೂಪನ ಹೇಗ್ ಪೂಜಿಸಕ್ಕಾಗತ್ತೆ, ಹೇಗೆ ಮಾತಾಡ್ಸೋಕಾಗತ್ತೆ, ಹೇಗೆ ಅವನ್ನ ಸೇವೆ ಮಾಡೋದಕ್ಕಾಗತ್ತೆ? ಸಾಧ್ಯ ಇಲ್ಲ ಅಲ್ವಾ? ಹಾಗಾಗಿ ಕೃಷ್ಣ ಹೇಳ್ತಾ ಇರೋದು ತುಂಬಾ ಕಷ್ಟ ಇದು. ಯಾಕಂದ್ರೆ ನಮ್ಮ ಮನ್ಸನ್ನ ಒಂದು ರೂಪದ ಮೇಲೆ ಇಡ್ಬೇಕು, ನಾವು ಫೋಕಸ್ ಮಾಡ್ಬೇಕು ಅಲ್ವಾ? ಆ ರೂಪದ ಮೇಲೆ ನಾವು ಇಡ್ಬೇಕು ಅಂದ್ರೆ ಒಂದು ಸದ್ಗುಣ, ಒಂದು ರೂಪಕ ಬೇಕು ನಮಗೆ. ಆಯ್ತಾ? ಸೊ ಭಾವಾರ್ಥ ಓದಿ ಮಾತಾಜಿ. ಯಾರು ಓದ್ತೀರಾ ಭಾವಾರ್ಥ? ಓದಿ ಬೇಗ ಬೇಗ. ಯಾರು ಓದ್ಲಿಲ್ಲ ಅಂದ್ರೆ ನಾನು ಓದ್ತೇನ್ರಿ ಮಾತಾಜಿ. ಓದಿ ಮಾತಾಜಿ, ಯಾರು ಪರವಾಗಿಲ್ಲ. ಐದನೇ ಮಾತಾಜಿ. 5ನೇದು ಭಾವಾರ್ಥ. ಪರಮ ಪ್ರಭುವಿನ ಅಚಿಂತ್ಯವೂ ಅವ್ಯಕ್ತಿಯೂ ನಿರಾಕಾರವೂ ಆದ ಸುಜಾತ ಮಾತಾಜಿ ಅವ್ರ ಅನುಪಮ ಮಾತಾಜಿ ಓದಕ್ ಶುರು ಮಾಡಿದ್ದಾರೆ. ಮಾಡಿ ಓದಿ ಹಾ. ಮಾತಾಜಿ. ಅನುಪಮ ಮಾತಾಜಿ, ಆ ಸ್ಪೀಕರ್ ಅನ್ನೋ ಇದಿರೋದು ಸಿಂಬಲ್ ನ ಸ್ವಲ್ಪ ಆನ್ ಮಾಡ್ಕೊಳ್ಳಿ ಮಾತಾಜಿ.
ಸ್ಪೀಕರ್ ಸಿಂಬಲ್ ಇದೆ, ಅದನ್ನ ಆನ್ ಮಾಡ್ಕೊಳ್ಳಿ. ಹಾ, ಓಕೆ ಮಾತಾಜಿ. ಭಾವಾರ್ಥ: ಪರಮಪ್ರಭುವಿನ ಅಚಿಂತ್ಯವೂ ಅವ್ಯಕ್ತವೂ ನಿರಾಕಾರವೂ ಆದ ರೂಪದ ಮಾರ್ಗವನ್ನು ಅನುಸರಿಸುವ ವಾದಿಗಳನ್ನು ಜ್ಞಾನ ಯೋಗಿಗಳೆಂದು ಕರೆಯುತ್ತಾರೆ. ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿದ್ದು ಪರಮಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತರಾದವರನ್ನು ಭಕ್ತಿ ಯೋಗಿಗಳೆಂದು ಕರೆಯುತ್ತಾರೆ. ಇಲ್ಲಿ ಜ್ಞಾನಯೋಗ ಮತ್ತು ಭಕ್ತಿ ಯೋಗಗಳ ನಡುವಣ ವ್ಯತ್ಯಾಸವನ್ನು ಖಚಿತವಾಗಿ ವಿವರಿಸಿದೆ. ಕಡೆಗೆ ಮನುಷ್ಯನನ್ನು ಅದೇ ಗುರಿಗೆ ಕೊಂಡೊಯ್ದರೂ ಜ್ಞಾನಯೋಗದ ಪ್ರಕ್ರಿಯೆಯು ತುಂಬ ಕ್ಲೇಶಕರವಾದದ್ದು. ಆದರೆ ದೇವೋತ್ತಮ ಪರಮಪುರುಷನ ನೇರ ಸೇವೆಯ ಭಕ್ತಿಯೋಗದ ಮಾರ್ಗವು ಇನ್ನೂ ಸುಲಭವಾದದ್ದು ಮತ್ತು ದೇಹಧಾರಿಯಾದ ಆತ್ಮಕ್ಕೆ ಸಹಜವಾದದ್ದು. ಅನಾದಿ ಕಾಲದಿಂದ ವ್ಯಕ್ತಿಗತ ಆತ್ಮವು ದೇಹದಲ್ಲಿ ವಾಸವಾಗಿದೆ. ತಾನು ದೇಹವಲ್ಲ ಎನ್ನುವುದನ್ನು ತಾತ್ವಿಕವಾಗಿ ತಿಳಿಯುವುದು ಆತನಿಗೆ ಬಹು ಕಷ್ಟ. ಆದುದರಿಂದ ಭಕ್ತಿ ಯೋಗವು ಕೃಷ್ಣ ವಿಗ್ರಹವನ್ನು ಪೂಜಾರ್ಹ ಎಂದು ಸ್ವೀಕರಿಸುತ್ತದೆ, ಏಕೆಂದರೆ ಮನಸ್ಸಿನಲ್ಲಿ ಸ್ಥಿರವಾಗಿರುವ ದೈಹಿಕ ಪರಿಕಲ್ಪನೆಯನ್ನು ಹೀಗೆ ಅನ್ವಯಿಸುವುದು ಸಾಧ್ಯವಾಗುತ್ತದೆ. ದೇವಾಲಯದಲ್ಲಿ ದೇವೋತ್ತಮ ಪರಮಪುರುಷನನ್ನು ಅವನ ರೂಪದಲ್ಲಿ ಪೂಜಿಸುವುದು ಪ್ರತಿಮೆಯ ಆರಾಧನೆಯಲ್ಲ. ಪೂಜೆಯ ಪರಮಪ್ರಭುವು ಗುಣಗಳನ್ನು ಹೊಂದಿರುವ ಅಥವಾ ಹೊಂದಿರದ ಎಂದರೆ ಸಗುಣ ಮತ್ತು ನಿರ್ಗುಣ ರೀತಿಗಳಲ್ಲಿ ಯಾವುದಾದರೂ ಆಗಿರಬಹುದು ಎನ್ನುವುದಕ್ಕೆ ವೇದ ಸಾಹಿತ್ಯದಲ್ಲಿ ಸಾಕ್ಷ್ಯವಿದೆ. ದೇವಸ್ಥಾನದಲ್ಲಿ ವಿಗ್ರಹವನ್ನು ಪೂಜಿಸುವುದು ಸಗುಣ ಪೂಜೆ, ಏಕೆಂದರೆ ಭಗವಂತನು ಭೌತಿಕ ಗುಣಗಳಿಂದ ಪ್ರಾತಿನಿಧ್ಯ ಪಡೆದಿರುತ್ತಾನೆ. ಆದರೆ ಕಲ್ಲು, ಮರ ಅಥವಾ ತೈಲ ಬಣ್ಣ ಮೊದಲಾದ ಭೌತಿಕ ಗುಣಗಳು ಪ್ರಭುವನ್ನು ಪ್ರತಿನಿಧಿಸಿದರೂ ವಾಸ್ತವವಾಗಿ ಪ್ರಭುವು ಭೌತಿಕನಲ್ಲ. ಪರಮ ಪ್ರಭುವಿನ ಪರಿಪೂರ್ಣ ಸ್ವಭಾವ ಇದು. ಪೂರ್ಣ ಓದ್ಲಿರಿ ಮಾತಾಜಿ. ನೆಕ್ಸ್ಟ್ ಬಾರ ಮಾತಾಜಿ ಯಾರು ಓದ್ತೀರಾ? ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇನ್ನೊಂದು ಪ್ಯಾರ ಓದಿ ಸಾಕು. ಎರಡನೇ ಪ್ಯಾರ ಸ್ವಲ್ಪ ಇಂಪಾರ್ಟೆಂಟ್ ಇದೆ. ಎರಡನೇ ಪ್ಯಾರ ಇದು ಒಂದು ಉದಾಹರಣೆ ಕೊಡ್ತಾರೆ. ಮಾತಾಜಿ ಯಾರು ಓದ್ತೀರಾ? ನಾಗುಣಿ ಮತ್ತೆ ಓದ್ತೀರಾ? ಎಸ್ ಗುರುಜಿ. ಈಗ ಹೊಸದಾಗಿ ಜಾಯ್ನ್ ಆಗಿರೋರಿಗೆ ಅಧ್ಯಾಯ 12 ಶ್ಲೋಕ 5 ಭಾವಾರ್ಥ ಓದ್ತಾ ಇದ್ದೀವಿ. 2ನೇ ಪ್ಯಾರಾಗ್ರಾಫ್. ಇಲ್ಲಿ ಒಂದು ಸ್ಥೂಲವಾದ ಉದಾಹರಣೆಯನ್ನು ಕೊಡಬಹುದು. ರಸ್ತೆಯಲ್ಲಿ ನಾವು ಕೆಲವು ಅಂಚೆ ಪೆಟ್ಟಿಗೆಗಳನ್ನು ಕಾಣಬಹುದು. ನಾವು ನಮ್ಮ ಪತ್ರಗಳನ್ನು ಆ ಪೆಟ್ಟಿಗೆಗಳಲ್ಲಿ ಹಾಕಿದರೆ ಅವು ಕಷ್ಟವಿಲ್ಲದೆ ಸಹಜವಾಗಿ ತಮ್ಮ ಗುರಿಯನ್ನು ಮುಟ್ಟುತ್ತದೆ. ಅಂಚೆ ಕಚೇರಿಯು ಅಧಿಕೃತವಾಗಿ ಪರಿಗಣಿಸದಿರುವ ಎಲ್ಲೋ ಕಾಣುವ ಅನುಕರಣೆಯ ಪೆಟ್ಟಿಗೆ ಅಥವಾ ಯಾವುದೋ ಹಳೆಯ ಪೆಟ್ಟಿಗೆಯು ಈ ಕೆಲಸವನ್ನು ಮಾಡಲಾರದು. ಹಾಗೆಯೇ ಭಗವಂತನಿಗ ವಿಗ್ರಹ ರೂಪದಲ್ಲಿ ಒಂದು ಅಧಿಕೃತ ಚಿತ್ರಣವಿದೆ. ಇದಕ್ಕೆ ಅರ್ಚಾ ವಿಗ್ರಹ ಎಂದು ಹೆಸರು. ಈ ಅರ್ಚಾ ವಿಗ್ರಹವು ಪರಮಪ್ರಭುವಿನ ಅವತಾರ. ಆ ರೂಪದ ಮೂಲಕ ಭಗವಂತನು ಸೇವೆಯನ್ನು ಸ್ವೀಕರಿಸುತ್ತಾನೆ. ಪ್ರಭುವು ಸರ್ವಶಕ್ತ. ಆದುದರಿಂದ ಅರ್ಚಾ ವಿಗ್ರಹದ ಅವತಾರದ ಮೂಲಕ ಭಕ್ತನಿಗೆ ಬದ್ಧ ಬದುಕಿನಲ್ಲಿ ಅನುಕೂಲ ಮಾಡಿಕೊಡುವುದಕ್ಕಾಗಿ ಆತನ ಸೇವೆಯನ್ನು ಭಗವಂತನು ಸ್ವೀಕರಿಸುತ್ತಾನೆ. ಧನ್ಯವಾದ ಗುರುಜಿ. ಥ್ಯಾಂಕ್ ಯು ಮಾತಾಜಿ. ನಾವು ಭಗವಂತನ ಸೇವೆ ಮಾಡ್ಬೇಕು ಅಂದ್ರೆ ಒಂದು ರೀತಿಯಲ್ಲಿ ಮಾಡ್ಬೇಕು ಅಲ್ವಾ? ಹೆಂಗೆ ನಾವು ಏನಾರು ಒಂದು ಲೆಟರ್ ಹಾಕ್ಬೇಕು ಅಂದ್ರೆ ಒಂದು ಏನು ಅಂಚೆ ಕಚೇರಿ ಅಲ್ವಾ ಹೇಳೋದಕ್ಕೆ, ಆ ಡಬ್ಬ ಪೋಸ್ಟ್ ಬಾಕ್ಸ್ ನಾವು ಹಾಕ್ತಿವಿ. ಎಲ್ಲಂದ್ರೆ ಅಲ್ಲಿ ಎಲ್ಲೋ ಒಂದು ರೋಡ್ ಲಾಸ್ಟ್ ಅಲ್ಲಿ ಎಲ್ಲೋ ಒಂದಿರತ್ತೆ ಅನ್ಕೊಳ್ಳಿ. ಕೆಲವೊಂದು ಅದು ಹಂಗೆ ಹಳೇದು ಬಿದ್ದಿರತ್ತದು. ಅದಕ್ಕೇನು ಪೋಸ್ಟ್ ಆಫೀಸ್ ಜೊತೆ ಕನೆಕ್ಷನ್ ಸಂಬಂಧ ಇರೋದಿಲ್ಲ. ಅದು ಆಥರೈಸ್ಡ್ ಅಲ್ಲ. ಅದು ಅಂದ್ರೆ ಯಾರು ಅಲ್ಲಿ ಅಧಿಕಾರಿ ಬಂದ್ಬಿಟ್ಟು ಅಲ್ಲಿಂದ ಪೋಸ್ಟ್ ಲೆಟರ್ ತಗೊಂಡ್ ಹೋಗ್ತಾ ಇಲ್ಲ. ಅಂತದ್ರಲ್ಲಿ ನಾವು ಲೆಟರ್ ಹಾಕಿದ್ರೆ ಅದೇನೋ ಕೆಲ್ಸಕ್ಕೆ ಬರೋದಿಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ, ಕರೆಕ್ಟ್ ಆಗಿ ಒಂದು ಪೋಸ್ಟ್ ಆಫೀಸ್ ಸಂಬಂಧಿಸಿರುವಂತ ಅದ್ರ ಹತ್ರದಲ್ಲೋ ಅಥವಾ ಕರೆಕ್ಟ್ ಆಗಿ ಅಲ್ಲಿ ಎಲ್ಲ ನೀಟಾಗಿ ಕರೆಕ್ಟ್ ಆಗಿರ್ಬೇಕು. ಎಲ್ರು ಹಾಕ್ತಾ ಇರೋಂಥದ್ದು ಆಕ್ಟಿವ್ ಆಗಿರ್ಬೇಕು ಅದು ಕೆಲ್ಸ ಅಲ್ವಾ? ಅಂತದ್ರಲ್ಲೇ ಮಾತ್ರ ಕೆಲ್ಸ ಆಗತ್ತೆ ಅದು. ಅವಾಗ ಮಾತ್ರ ನಮ್ಮ ಪೋಸ್ಟ್ಗಳು ಕರೆಕ್ಟ್ ಆಗಿ ಹೋಗತ್ತೆ. ಅದೇ ರೀತಿ ಕೃಷ್ಣನ ಪೂಜಿಸ್ಬೇಕು ಅಂದ್ರೆ ಏನನ್ ಬೇಕಾದ್ರೂ ನಾವು ಕೃಷ್ಣ ಅನ್ನಕ್ಕಾಗಲ್ಲ. ಈಗ ಒಂದು ಚಾಪೆಯನ್ನ ಕೃಷ್ಣ ಅನ್ನಕ್ಕಾಗಲ್ಲ. ಅವ್ನ ಶಕ್ತಿ ಇರ್ಬೋದು, ಆದ್ರೆ ಒಂದು ಆಥರೈಸ್ ಒಂದು ಶಾಸ್ತ್ರದಲ್ಲಿ ನೇಮಿಸಿರುವಂತ ಒಂದು ರೀತಿ ಅಂದ್ರೆ ಅದು ಅವನ ಅರ್ಚ ವಿಗ್ರಹ ಅಂತ ಇರೋದು. ಅರ್ಚ ವಿಗ್ರಹ ಕಲ್ಲು ಪೂಜೆ ಅನ್ನಕ್ಕಾಗಲ್ಲ. ನಾವು ತುಂಬಾ ಜನ ಅದನ್ನ ಅನ್ಕೋತಾರೆ, ಎಸ್ಪೆಷಲಿ ಬೇರೆ ಧರ್ಮದವರು ಇವ್ರು ಕಲ್ಲು ಪೂಜೆ ಮಾಡ್ತಾರೆ ಅಂತ ಅನ್ಕೋತಾರೆ, ಭಾವಿಸ್ತಾರೆ. ಆಕ್ಚುಲಿ ಭಗವಂತನ ರೂಪ ಕಲ್ಲು ರೂಪದಲ್ಲಾರು ಇರ್ಬೋದು. ಇಲ್ಲಿ ಹೇಳಿದಾರಲ್ವಾ, 5 ವಸ್ತುಗಳು
ಭಗವಂತನ ತಯಾರು ಮಾಡೋದಕ್ಕೆ, ಅರ್ಚ ವಿಗ್ರಹ ತಯಾರು ಮಾಡೋದಕ್ಕೆ ಯಾವುದೇ ಬಳಸಿರ್ಬೋದು. ಏನೇನದ ಇದು ಇಲ್ಲಿ ಮೊದಲನೇ ಪ್ಯಾರದಲ್ಲಿದೆಯಲ್ಲ, ಹಾ, ಕಲ್ಲು, ಮರ ಅಥವಾ ಪೇಂಟ್, ಆಯಿಲ್ ಪೇಂಟ್, ಓಕೆನಾ. ಆಮೇಲೆ ಮೆಟಲ್ ಇಂದನೂ ಮಾಡ್ತಾರಲ್ವ, ಹೌದು ಗುರುಜಿ. ಲೋಹ, ಲೋಹ, ಲೋಹದಿಂದ. ಆಮೇಲೆ ಇನ್ನೊಂದೇನೋ ಇರ್ಬೇಕು, ಮಣ್ಣಿನಿಂದನೂ ಆಗತ್ತೆ. ಮಣ್ಣು. ಹೌದು. ಇದೆಲ್ಲಾನು ಭಗವಂತನ್ ಕೆತ್ತನೆ ಮಾಡಿದೆ ಅಂದ್ರೆ ಅದು ಸಾಕ್ಷಾತ್ ಭಗವಂತನೇ ಲೆಕ್ಕ. ಗೊತ್ತಾಯ್ತಾ? ಜಸ್ಟ್ ರೂಪ ಭಗವಂತನ್ ಮಾಡಿದ ತಕ್ಷಣ, ಇವಾಗ ಒಂದ್ ಗೊಂಬೆ ತಂದ್ರಿ ಅನ್ಕೊಳ್ಳಿ ಕೃಷ್ಣಂದು, ಅದು ಸಾಕ್ಷಾತ್ ಭಗವಂತನೇ ಲೆಕ್ಕ ಅನ್ಕೋಬೇಕು ನಾವು. ಯಾಕಂದ್ರೆ ಅವನ್ ರೂಪ ಭೌತಿಕ ಅಲ್ವೇ ಅಲ್ಲ. ಅದಕ್ಕೆ ನಾವ್ ಆಕ್ಚುಲಿ ಗೊಂಬೆಗಳ ರೂಪದಲ್ಲಿ ಕೊಡಲ್ಲ ನಾವು ಮಕ್ಳಿಗೆ ಆಡಕ್ಕೆ. ಗೊಂಬೆನ ನಾವು ಕೊಡ್ಬೇಕು ಅಂದ್ರೆ ಅವ್ರ ಕೈಲಿ ಸೇವೆ ಮಾಡೋದಕ್ಕೆ ಹೇಳ್ಕೊಡ್ಬೇಕು, ಆಡಕ್ ಕೊಡ್ಬಾರ್ದು ನಾವು. ಅಂದ್ರೆ ಅದನ್ನ ಅಷ್ಟು ಫ್ರೀಯಾಗಿ ಕೊಡೋದಕ್ಕಾಗಲ್ಲ. ಅಂದ್ರೆ ಅದು ಯಾಕಂದ್ರೆ ಸಾಕ್ಷಾತ್ ವಿಗ್ರಹ, ಅದು ವಿಗ್ರಹ ಲೆಕ್ಕನೇ ತಗೋಬೇಕು. ಮಕ್ಕಳ ಕೈಯಿಂದ ಜಾರಿ ಬಿದ್ದು ಅದು ಓಡಿದ್ರೆ ಏನಾದ್ರೂ ಇದಾಗತ್ತೆ, ಅದು ಸರಿ ಹೋಗೋದಿಲ್ಲ. ದೇವ್ರ ಬಟ್ಟೆದ್ದು ಇಲ್ಲ ಹತ್ತಿಯಿಂದ ಮಾಡಿರಂತದ್ದು ಆದ್ರೂ, ಸಾಫ್ಟ್ ಟಾಯ್ಸ್ ಆದ್ರೂ ಕೂಡ ನಾವು ಆ ರೂಪ ಇದೆ ಅಂತ, ಜಗನ್ನಾಥ್ ರೂಪ ಇದೆ ಅಂದ್ರೆ ಅದನ್ನ ಸಾಕ್ಷಾತ್ ಭಗವಂತ ಅಂತಾನೆ ಇಟ್ಕೋಬೇಕು. ಅಂತದನ್ನ ನಾವು ಕೊಡಕ್ ಹೋಗ್ಬಾರ್ದು ಆಕ್ಚುಲಿ. ಸೊ ಅದಕ್ಕೆ ಹೇಳ್ತಿರೋದು, ಅರ್ಚ ವಿಗ್ರಹ ಸೇವೆ ಮಾಡೋದ್ರಿಂದ ನಾವು ಭಗವಂತನ ಡೈರೆಕ್ಟ್ ಸೇವೆ ಮಾಡ್ದಂಗೆ ಆಗತ್ತೆ. ಯಾಕಂದ್ರೆ ನಮ್ಗೆ ಭಗವಂತನ ನೇರ ಸೇವೆ ಮಾಡೋದಕ್ಕೆ ನಮ್ಗೆ ಎಲ್ಲಿದೆ ಅವಕಾಶ? ಈ ಭೌತಿಕ ಪ್ರಪಂಚದಲ್ಲಿ, ಭೌತಿಕ ಶರೀರದಿಂದ ಸಾಧ್ಯ ಇಲ್ಲ. ಅದಕ್ಕೆ ಭಗವಂತ ಅವನ ಕರುಣೆಯಿಂದ ಆ ಅರ್ಚ ವಿಗ್ರಹ ರೂಪದಲ್ಲಿ ಬರ್ತಾನೆ, ಸೊ ದಟ್ ನಾವು ಭಗವಂತನ ಸೇವೆ ಸಲ್ಲಿಸ್ಬೋದು ಅನ್ನೋದಕ್ಕೆ. ಸೊ ಈ ರೂಪ ಇಲ್ಲದೆ ಹೋದ್ರೆ ನಾವ್ ಯಾವ್ದಕ್ ಪೂಜಿಸ್ತೀವಿ? ಯಾರ ಮುಂದೆ ನಾವು ಹಾಡು ಹೇಳ್ತೀವಿ? ಯಾರ ಮುಂದೆ ಕೀರ್ತನೆ ಮಾಡ್ತೀವಿ? ಯಾರ ಕತೆ ಕೇಳ್ತೀವಿ ಅಲ್ವಾ? ತುಂಬಾ ಕಷ್ಟ ಇದು. ನಮ್ಗೆ ಆ ಸಂಬಂಧ ಬರೋದೇ ತುಂಬಾ ಟೈಮ್ ಆಗತ್ತೆ ಭಗವಂತನ ಜೊತೆ. ಬಟ್ ಇಲ್ಲಿ ತುಂಬಾ 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 ಸುಲಭವಾಗಿ ಬರುತ್ತೆ ಭಗವಂತನ ಸಂಬಂಧದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ. ಆಯ್ತಾ? ಸೊ ಅದು ಇಲ್ಲಿ ಹೇಳ್ತಾ ಇರೋದು ಕೃಷ್ಣ, ಅದು ಇಲ್ಲಿ ಹೇಳ್ತಾ ಇರೋದು ಆಚಾರ್ಯರು ಕೂಡ. ತುಂಬಾ ಕಷ್ಟಕರವಾದಂತ ಮಾರ್ಗ ಇದು. ಹಾಗಾಗಿ one ultimately has to surrender unto Supreme Personality of Godhead, and the surrendering process is called bhakti. But instead takes the trouble to understand what is Brahman and what is not Brahman, spends his whole life in that way. The result is simply troublesome. Therefore, it is advised here that one should not take up this troublesome path of self-realization. ಜ್ಞಾನಿಗಳು ಏನ್ ಮಾಡ್ತಾರೆ? ಇದು ಬ್ರಹ್ಮನ್, ಇದು ಬ್ರಹ್ಮನ್ ಅಲ್ಲ, ಇದು ಬ್ರಹ್ಮನ್, ಇದು ಮಾಯೆ, ಆತರ ಅವರು ಆ ವಿಶ್ಲೇಷಣೆದಲ್ಲೇ ಟೈಮ್ ಎಲ್ಲ ಕಳೆದು ಬಿಡ್ತಾರ ಅವ್ರು. ಆಯ್ತಾ? ಅವಾಗ ಹೆಂಗೆ ಅವ್ರಿಗೆ ಎಷ್ಟಿದೆ ಟೈಮ್ ಎಷ್ಟಿದೆ, ಅಂಡ್ ಕೊನೆಗೆ ಅವ್ರ ಕನ್ಕ್ಲೂಷನ್ ಬರೋದಿಕ್ಕೆ ಆಗಲ್ಲ, ತೀರ್ಮಾನಕ್ಕೆ ಬರೋದಿಕ್ಕೆ ಆಗಲ್ಲ. ಭಗವಂತ ಯಾರು, ಹೇಗೆ ಭಗವಂತನಿಗೆ ಹೇಗೆ ಅಪ್ರೋಚ್ ಮಾಡ್ಬೋದು ಅನ್ನೋದು. ಓಕೆನಾ? ಸೊ ಹಾಗಾಗಿ ತುಂಬಾ ಕಷ್ಟ ಇದು ಅಂತ ಕೃಷ್ಣ ಹೇಳ್ತಾ ಇರೋದು. ಓಕೆ. ಸೊ ಕೊನೆಗೆ ಏನಾಗತ್ತೆ, ಇವರು ಕೊನೆಗೆ ಕರೆಕ್ಟ್ ತೀರ್ಮಾನಕ್ಕೆ ಬರ್ದೇನೆ ಏನಂತಾರೆ ಇವರು ಅಂದ್ರೆ, ನೋಡಿ, if one wants to ignore this devotional service, there is a danger of turning into atheism. ಈಗ ಭಗವಂತನೇ ಇಲ್ಲ ಅಂತ ಒಂದು ತಪ್ಪು ಕಲ್ಪನೆಗೆ ಬಂದ್ಬಿಡ್ತಾರೆ. ಎಲ್ಲಿದ್ದಾನೆ ಭಗವಂತ? ನಾನು ಇಷ್ಟೆಲ್ಲ ಧ್ಯಾನ ಮಾಡಿದ್ದೀನಿ, ಇಷ್ಟೆಲ್ಲ ತಪಸ್ಯ ಮಾಡಿದ್ದೀನಿ, ಎಲ್ಲಿದ್ದಾನೆ ಭಗವಂತ? ಎಲ್ಲಿ ಬರ್ಲೇ ಇಲ್ವೇ? ಎಲ್ಲಿ ನಿಮ್ ದೇವ್ರನ್ನ ಕರ್ಕೊಂಬನ್ನಿ ಅನ್ನಲ್ಲ ಜನ. ಸೊ ಆ ರೀತಿಯಾಗಿ ಅವರ ಇಂದ್ರಿಯಗಳಿಂದ ಅವರು ಪ್ರಯತ್ನ ಮಾಡಕ್ ಹೋಗ್ತಾರೆ ಭಗವಂತನ ಅರ್ಥಕೊಡಕ್ಕೆ. ಅದು ಸಾಧ್ಯ ಇಲ್ಲ. ಭಗವಂತ ಅರ್ಥ ಮಾಡ್ಕೊಳ್ಳೋದು ಇಂಪಾಸಿಬಲ್. ಜೊತೆ ನಮ್ಮ ಇಂದ್ರಿಯಗಳಿಂದ ನಾವು ಅರ್ಥ ಮಾಡ್ಕೊಳ್ಳೋದು ಇಂಪಾಸಿಬಲ್ ಅಂತ ಕೃಷ್ಣ. ಓನ್ಲಿ ಒಂದು ಸೇವೆಯಿಂದ ಮಾತ್ರ. ಸೇವನ್ ಮುಖೇ ಜಿಹ್ವಾದು ಸ್ವಯಂ ಇವ ಸ್ಫುರತ್ಯಥ ಅಥ ಶ್ರೀಕೃಷ್ಣ ನಾಮಾದಿ ನ ಭವೇತ್ ಗ್ರಹ್ಯಮಿಂದ್ರಿಯೈಹಿ ಸೇವನ್ಮುಖೇ ಜಿಹ್ವಾದೋ ಸ್ವಯಂ ಏವ ಸ್ಫುರತ್ಯತಃ. ಭಕ್ತಿರಸಾಮೃತ ಸಿದ್ಧಗಳು ಇಂಪಾರ್ಟೆಂಟ್ ಶ್ಲೋಕ. ಅಥ ಶ್ರೀಕೃಷ್ಣ ನಾಮಾದಿ, ಅಥ ಶ್ರೀಕೃಷ್ಣ ನಾಮಾದಿ, ಭಗವಂತನ ನಾಮ ರೂಪ ಗುಣ ಆದಿ ಎಕ್ಸೆಟ್ರಾ. ನ ಭವೇತ್ ಗ್ರಹ್ಯಂ ಇಂದ್ರಿಯ, ಈ ಇಂದ್ರಿಯಿಂದ ಗ್ರಹ್ಯದು, ಗ್ರಹ್ಯ ಅಂದ್ರೆ ಅರಿತುಕೊಳ್ಳೋದು. ನ ಭವೇತ್ ಸಾಧ್ಯ ಇಲ್ಲ. ನ ಭವೇತ್ ಗ್ರಹ್ಯಂ ಇಂದ್ರಿಯ ಸೇವನ್ ಮುಖೇ ಜಿಹ್ವಾದು, ಸೇವೆಯಿಂದ. ಹೇಗೆ? ಸೇವನ್ ಮುಖೇ ಜಿಹ್ವಾದು, ಜಿಹ್ವ ಅಂದ್ರೆ ನಾಲ್ಗೆ. ನಾಲ್ಗೆಯಿಂದ ನಾವೇನ್ ಮಾಡ್ತೀವಿ ಕೆಲಸ?
ಮಾತಾಜಿ. ಭಕ್ತಿಯಿಂದ ಹರಿನಾಮ ಸ್ಮರಣೆ ಮಾಡೋದು ಅಥವಾ ಹಾಡು ಹೇಳೋದು, ಭಗವಂತನ ಗುಣಗಾನ ಮಾಡೋದು, ಅಥವಾ ಅವನು ಕೊಟ್ಟಿರೋ ಪ್ರಸಾದನ ಸ್ವೀಕರಿಸೋದು ಎಲ್ಲನೂ ನಮ್ಮ ಜೀವದಿಂದಲೇ. ಕರೆಕ್ಟ್. ಸೊ ಈ ಜಿವ್ವದಿಂದ ಯಾವಾಗ ಸೇವೆ ಮಾಡ್ತೀವೋ ಅವಾಗ ಭಗವಂತನ ಸೇವನ್ಮುಖಿ ಜಿವ್ವ ಅದು ಸ್ವಯಂ ಏವ ಸ್ಫುರತ್ಯತ. ಕೃಷ್ಣ ಸ್ವಯಂ ಆಗಿ ನಮಗೆ ತಿಳಿಸ್ಕೊಡ್ತಾನೆ ಅವ್ನು ಯಾರು. ನಮ್ಮ ಭೌತಿಕ ಇಂದ್ರಿಯಿಂದ, ನಮ್ಮ ಮನಸ್ಸಿಂದ, ನಮ್ಮ ಬುದ್ಧಿಯಿಂದ, ನಮ್ಮ ಅಹಂಕಾರದಿಂದ, ನಮ್ಮ ಜ್ಞಾನದಿಂದ ಸಾಧ್ಯ ಇಲ್ಲ ಅಂತ ಕೃಷ್ಣ. ಅದಕ್ಕೆ ಯಾವ ಜ್ಞಾನಿಗೂ ಭಗವಂತ ಅರಿತುಕೊಳಕ್ ಸಾಧ್ಯ ಇಲ್ಲ. ಅದಕ್ಕೆ ಜ್ಞಾನ ಮಾರ್ಗ ತುಂಬಾ ಕಷ್ಟಕರವಾದಂತ ಮಾರ್ಗ. ಜನರಲಿ ಜ್ಞಾನಿಗಳು ನಿರಾಕಾರಣ ಪೂಜಿಸ್ತಾರೆ. 6, 7 ಏತು ಸರ್ವಾಣಿ ಕರ್ಮಾಣಿ ಮಹಿ ಸನ್ಯಸ್ಯ ಮತ್ಪರಾಹ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಂ ಅಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಯಾರು ಹತ್ತಿರ ಮಾತಾಜಿ ಪ್ಲೀಸ್ ಓದಿ. ಮಾತಾಜಿ ಓದಿ ಮಾತಾಜಿ, ಭಾವಾರ್ಥ ಅನುವಾದ ಓದಿ. ಅನುವಾದ. ಪಾರ್ಥ ತನ್ನ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ ನಿಶ್ಚಲವಾಗಿ ನನ್ನಲ್ಲಿ ಭಕ್ತಿ ಇಟ್ಟು ಭಕ್ತಿ ಸೇವೆಯಲ್ಲಿ ನಿರತರಾಗಿ ಸದಾ ನನ್ನಲ್ಲಿ ಧ್ಯಾನಿಸುತ್ತಾ ನನ್ನಲ್ಲೇ ಮನಸ್ಸನ್ನು ನಿಲ್ಲಿಸಿ ನನ್ನನ್ನು ಪೂಜಿಸುವವರನ್ನು ನಾನು ಹುಟ್ಟು ಸಾವುಗಳ ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡುತ್ತೇನೆ. ಹರೇ ಕೃಷ್ಣ. ಜೈ. ಅದು ವಿಷಯ. ಭಗವಂತ ನಮ್ಮನ್ನ ಹುಟ್ಟು ಸಾವು ಚಕ್ರದಿಂದ ಬಹು ಬೇಗನೆ ತೆಗೆದು ಬಿಡ್ತಾನೆ. ಮೃತ್ಯು ಸಂಸಾರ ಸಾಗರ ಭಾವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಅದಾಯ್ತಾ? ಸುರಳಿಲಿ ಹೇಳ್ತಾರೆ. ಭಾವಾರ್ಥ ಓದ್ತೀರಾ? ತುಂಬಾ ಚೆನ್ನಾಗಿದೆ ಭಾವಾರ್ಥ. 12th ಚಾಪ್ಟರ್ ಆಕ್ಚುಲಿ ಎಲ್ಲಾ ಶ್ಲೋಕನೂ ಇಂಪಾರ್ಟೆಂಟ್. ಓದ್ಲಾ ಮಾತಾಜಿ? ಮಾತಾಜಿ ಎಲ್ಲರೂ ಒಂದೊಂದ್ ತಾರ ಓದ್ತಾ ಹೋಗಿ. ಮಾತಾಜಿ ಒಂದನೇ ಪಾರ ಓದ್ತೀನಿ ನೋಡ್ರಿ ಮಾತಾಜಿ. ಓದ್ಲಾ ಮಾತಾಜಿ? ಓದ್ತಾ ಹೋಗಿ. ಭಗವಂತನು ಭಕ್ತರನ್ನು ಐಹಿಕ ಅಸ್ತಿತ್ವದಿಂದ ಬಹು ಶೀಘ್ರವಾಗಿ ಉದ್ಧರಿಸುವುದರಿಂದ ಅವರು ಅದೃಷ್ಟವಂತರು ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ಮನುಷ್ಯನಿಗೆ ಭಗವಂತನು ದೊಡ್ಡವನು ವ್ಯಕ್ತಿಗಳ ಆತ್ಮನು ಭಗವಂತನಿಗೆ ಅಧೀನ ಎನ್ನುವ ಅರಿವು ಬರುತ್ತದೆ. ಭಗವಂತನಿಗೆ ಸೇವೆ ಸಲ್ಲಿಸುವುದು ಅವನ ಕರ್ತವ್ಯವು. ಸಲ್ಲಿಸದಿದ್ದರೆ ಅವನನ್ನು ಮಾಯೆಗೆ ಸೇವಕನಾಗುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ. ಸೊ ಜೀವಿ ಪ್ರತಿಯೊಂದು ಕ್ಷಣನೂ ಅವನು ಏನೋ ಒಂದ್ ಸೇವೆ ಮಾಡ್ತಾನೆ ಇರ್ತಾನೆ. ಯಾರ್ದಾರು ಒಂದ್ ಸೇವೆ ಮಾಡ್ತಾನೆ ಇರ್ತಾನ. ಅವ್ನು ಖಾಲಿಯಾಗಿ ಕೂತಿರಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಆತ್ಮದ ನಿಜವಾದ ರೂಪ ಅಂದ್ರೆ ಸೇವೆ ಸಲ್ಲಿಸೋದು. ನಾವ್ ಯಾವಾಗ್ಲೂ ಯಾರ್ದಾರು ಸೇವೆ ಸಲ್ಲಿಸ್ತಾನೆ ಇರ್ತೀವಿ. ನಿದ್ದೆ ಮಾಡಿದ್ರು ಸೇವೆ ಮಾಡ್ದಂಗೆ, ಕೆಲಸ ಮಾಡ್ದಂಗೆ ಅಲ್ವಾ. ನಾವು ಸೇವೆ ಮಾಡ್ಕೋತೀವಿ, ಇಲ್ಲ ನಮ್ಮ ಮಕ್ಕಳ ಸೇವೆ ಮಾಡ್ತೀವಿ, ಮನೆಯವ್ರ ಸೇವೆ ಮಾಡ್ತೀವಿ, ಮನೆ ನೋಡ್ಕೋತೀವಿ, ಕಾರ್ ನೋಡ್ಕೋತೀವಿ, ಏನೋ ಒಂದ್ ನೋಡ್ಕೋತಾ ಇರ್ತೀವಿ, ಏನೋ ಒಂದು ಆರೈಕೆ ಮಾಡ್ತಾನೆ ಇರ್ತೀವಿ. ಸೊ ಕ್ರಿಶ್ಚಿಯನ್ ಸೇವೆ ಮಾಡದೆ ಹೋದ್ರೆ ಮಾಯ ಸೇವೆ ಮಾಡ್ತೀವಿ. ಇಫ್ ಯು ಡೋಂಟ್ ಬಿಕಮ್ ಸರ್ವೆಂಟ್ ಆಫ್ ಗಾಡ್, ಯು ವಿಲ್ ಬಿಕಮ್ ಸರ್ವೆಂಟ್ ಆಫ್ ಡಾಗ್ ಅಂತಾರೆ ಪ್ರಭುಪಾದ. ಸರ್ವೆಂಟ್ ಆಫ್ ಡಾಗ್ ಚೆನ್ನಾಗಿದ್ಯಾ, ಸರ್ವೆಂಟ್ ಆಫ್ ಗಾಡ್ ಚೆನ್ನಾಗಿದ್ಯಾ ಕೇಳಕ್ಕೆ? ಯಾವ್ದು ಚೆನ್ನಾಗಿದೆ? ನಾಯಿ ಅಲ್ವಾ? ನಾಯಿ ಹೇಲ್ ಎತ್ಕೊಂಡು ಜನ ಅದೇ ಹೇಳ್ತಾರೆ ಆಕ್ಚುಲಿ ಪ್ರಭುಪಾದ. ನಾಯಿನ ಸಾಕೊಂಡು ಜನ ನಾಯಿ ಹೇಲ ಕ್ಲೀನ್ ಮಾಡ್ಕೊಂಡು, ನಾಯಿನ ನೋಡ್ಕೊಂಡು, ನಾಯಿನ ಆರೈಕೆ ಮಾಡ್ಕೊಂಡು, ನಾಯಿ ತಿನ್ಸ್ಕೊಂಡು, ನಾಯಿ ಜೊತೆ ಇರ್ತಾರೆ, ನಾಯಿ ಪ್ರಜ್ಞೆದಲ್ಲಿ ಇರ್ತಾರ ಅವ್ರು ಅಂತ. ಅದೇ ಕೃಷ್ಣನ್ ಸೇವೆ ಮಾಡ್ಕೊಂಡಿದ್ರೆ ಕೃಷ್ಣನ್ ಪ್ರಜ್ಞೆದಲ್ಲಿ ಇರ್ತಾರೆ, ಕೃಷ್ಣನ್ ಲೋಕಕ್ಕೆ ಹೋಗ್ತಾರ ಅವ್ರು. ಆಯ್ತಾ? ಸೊ ಮಾಯನ ನಾಯಿಗೆ ಹೋಲಿಸ್ತಾರೆ ಆಕ್ಚುಲಿ ಶಾಸ್ತ್ರದಲ್ಲಿ. ನೆಕ್ಸ್ಟ್ ಬಾರ್ ಓದಿ ಮಾತಾಜಿ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ. ಹಿಂದೆ ಹೇಳಿದಂತೆ ಭಕ್ತಿ ಸೇವೆಯ ಮೂಲಕ ಮಾತ್ರ ಜೀವಿಯು ಪರಮಪ್ರಭುವಿಗೆ ಬಳಿಗೆ ಹೋಗಲು ಸಾಧ್ಯ. ಆದುದರಿಂದ ಮನುಷ್ಯನಿಗೆ ಸಂಪೂರ್ಣ ಭಕ್ತಿ ಇರಬೇಕು. ಕೃಷ್ಣನನ್ನು ಸೇರಲು ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ಅವನಲ್ಲಿ ನಿಲ್ಲಿಸಬೇಕು. ಕೃಷ್ಣನಿಗಾಗಿಯೇ ಕೆಲಸವನ್ನು ಮಾಡಬೇಕು. ಮಾಡುವ ಕೆಲಸ ಯಾವುದೇ ರೀತಿಯದಾಗಿರಬಹುದು, ಆ ಕೆಲಸವನ್ನು ಕೃಷ್ಣನಿಗಾಗಿಯೇ ಮಾಡಬೇಕು. ಭಕ್ತಿ ಸೇವೆಯ ಮಾನದಂಡ ಇದೆ.
ದೇವೋತ್ತಮ ಪರಮ ಪುರುಷನನ್ನು ಸುಪ್ರೀತಗೊಳಿಸುವುದರಲ್ಲದೆ ಬೇರೆ ಯಾವ ಸಾಧನೆಯನ್ನು ಭಕ್ತನು ಅಪೇಕ್ಷಿಸುವುದಿಲ್ಲ. ಅವನ ಬದುಕಿನ ಮಹದುದ್ದೇಶವೇ ಕೃಷ್ಣನನ್ನು ಪ್ರಸನ್ನಗೊಳಿಸುವುದು. ಅರ್ಜುನನು ಕುರುಕ್ಷೇತ್ರ ಯುದ್ಧದಲ್ಲಿ ಮಾಡಿದಂತೆ ಅವನು ಕೃಷ್ಣನ ತೃಪ್ತಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡಬಲ್ಲ. ಈ ಪ್ರಕ್ರಿಯೆ ಬಹು ಸುಲಭ. ತನ್ನ ವೃತ್ತಿಯಲ್ಲಿ ತೊಡಗಿ ಅದೇ ಸಮಯದಲ್ಲಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಕೀರ್ತನೆ ಮಾಡಬಹುದು. ಇಂತಹ ದಿವ್ಯ ಸಂಕೀರ್ತನೆಯು ಭಕ್ತನನ್ನು ದೇವೋತ್ತಮ ಪರಮ ಪುರುಷನೆಡೆಗೆ ಆಕರ್ಷಿಸುತ್ತದೆ. ಹರೇ ಕೃಷ್ಣ. ಒಳ್ಳೆ ಪಾಯಿಂಟ್ ಹೇಳಿದಾರೆ ನೋಡಿ. ನಾವು ಭಗವಂತನಿಗೋಸ್ಕರ ಒಂದು ಒಳ್ಳೆ ತ್ಯಾಗ ಮಾಡೋದಕ್ಕೆ ಒಂದ್ ಒಳ್ಳೆ ಅವಕಾಶ ಅಲ್ವಾ. ನಾವ್ ಏನ್ ಕೊಡೋದಿಕ್ಕಾಗತ್ತೆ ಆಕ್ಚುಲಿ ಕೃಷ್ಣನಿಗೆ? ಕೃಷ್ಣನ ಹತ್ರ ಎಲ್ಲ ಇದೆ ಆಕ್ಚುಲಿ. ಏನ್ ಬೇಕು ನಮ್ಮಿಂದ, ಏನ್ ಬೇಕು ಅವ್ನಿಗೆ? ಏನು ಬೇಕಾಗಿಲ್ಲ ಅಲ್ವಾ. ನಾವೇನ್ 4 ನಿಯಮಗಳನ್ನ ಆಚರಿಸ್ಬೇಕಾ ಮಾತಾಜಿ? ಟೀ ಕುಡಿಯೋದ್ ಬಿಟ್ಬಿಡ್ಬೇಕಾ, ಈರುಳ್ಳಿ ಬೆಳ್ಳುಳ್ಳಿ ಬಿಟ್ಬಿಡ್ಬೇಕಾ, ಅದು ಬಿಡ್ಬೇಕಾ, ಇದು ಬಿಡ್ಬೇಕಾ ಅಂತ ನಾವ್ ತಲೆ ಕೆಡ್ಸ್ಕೊತೀವಲ್ಲ ಅಲ್ವಾ. ಅಂದ್ರೆ ಕೃಷ್ಣನ್ ನಾವ್ ಇನ್ನೇನ್ ಕೊಡೋದಿಕ್ಕಾಗತ್ತೆ ಆಕ್ಚುಲಿ? ಇದೇ ಅಲ್ವಾ ನಾವ್ ತ್ಯಾಗ ಮಾಡೋದಕ್ ಸಾಧ್ಯ. ಇದು ಮಾಡದೆ ಹೋದ್ರೆ ಇನ್ನೇನಕ್ ಮತ್ತೆ ನಾವಿರೋದು? ನಾವ್ ಹೆಂಗ್ ಸುಡ್ಸಕ್ಕಾಗತ್ತೆ ಒಂದ್ ಸೇವೆನ ಅಲ್ವಾ. ಶುದ್ಧ ಶಾಕಾಹಾರಿ ಜೀವನ ನಡ್ಸಂಗಾದ್ರೆ ನಾವು ಭಗವಂತನ ಸಂದೇಶ ಇನ್ನು ಚೆನ್ನಾಗಿ ನಮ್ಗೆ ಮುಟ್ಟತ್ತೆ ಆಕ್ಚುಲಿ. ನಮ್ ಹೃದಯಕ್ಕೆ ಇನ್ನು ನಾವು ಪವಿತ್ರಗೊಳಿಸ್ಕೋತೀವಿ. ಪವಿತ್ರ ವಿಷಯನ ನಮ್ಮ ಹೃದಯಕ್ಕೆ ಬರ್ಬೇಕು ಅಂದ್ರೆ ಹೃದಯ ಪರಿಶುದ್ಧವಾಗಿರ್ಬೇಕು. ಅದಕ್ಕೆ ನಾವು ತಿನ್ನೋ ಆಹಾರ, ನಾವು ನಡೆಸೋ ಜೀವನ ಶೈಲಿ ಎಲ್ಲ ಪವಿತ್ರವಾಗಿರ್ಬೇಕು. ಅವಾಗ್ಲೇ ಅದು ಕರೆಕ್ಟ್ ಆಗಿ ಮ್ಯಾಚ್ ಆಗತ್ತೆ. ಗೊತ್ತಾಗಿದೆಯಾ ಎಲ್ರಿಗೂ? ಇಲ್ಲಾಂದ್ರೆ ಅದು ಎಲ್ಲಿವರೆಗೂ ನಾವು ಭೌತಿಕವಾಗಿರ್ತೀವೋ, ಭೌತಿಕ ಕಾರ್ಯಗಳೇ ಮಾಡ್ಕೋತಿರ್ತೀವೋ, ತಿಂತಿರ್ತೀವೋ, 4 ನಿಯಮಗಳನ್ನ ಆಚರಿಸದೇ ಇರ್ತೀವೋ, ಅಲ್ಲಿವರೆಗೂ ಕೃಷ್ಣನ್ ಸಂದೇಶ ನಮಗೆ ಮುಟ್ಟದೇ ಇಲ್ಲ. ಎಲ್ಲೋ ದೂರ ಇರತ್ತಷ್ಟೇ. ಅದು ಪುಸ್ತಕದಲ್ಲೇ ಇರತ್ತಿಲ್ಲ ಅಂದ್ರೆ ಅಲ್ವಾ. ಸೊ ಇದೊಂದು ಒಳ್ಳೆ ಅವಕಾಶ ನಮ್ಗೆ ಕೃಷ್ಣನಿಗೋಸ್ಕರ ತ್ಯಾಗ ಮಾಡೋದಿಕ್ಕೆ ಅಂತೆಲ್ಲ. One can devote himself in his occupation, engage at the same time in chanting, sacrifice everything for Krishna's satisfaction. ಹೆಂಗೆ ಅರ್ಜುನ ಕೃಷ್ಣನಿಗೋಸ್ಕರ ಎಲ್ಲಾ ತ್ಯಾಗ ಮಾಡಿದ್ನ ಅಲ್ವಾ. ಎಲ್ಲರ ವಿರುದ್ಧ ಹೋದ ಅವನು ಅಲ್ವಾ. ಕೌರವರ ವಿರುದ್ಧ ಹೋದ, ಅವನ ಗುರುಗಳ ವಿರುದ್ಧ ಹೋದ. ಎಷ್ಟು ಕಷ್ಟಕರವಾಗಿದೆ ಅವನ ಮನಸ್ಸಿಗೆ, ಎಷ್ಟು ಕಷ್ಟಕರವಾಗಿತ್ತು ಯೋಚನೆ ಮಾಡಿ. ಮೊದಲನೇ ಅಧ್ಯಾಯದಲ್ಲಿ ಅವ್ನಿಗೆ ಹೆದರಿಕೆ ಆಗ್ತದೆ, ಅಳು ಬರ್ತಾ ಇದೆ, ನಡುಗೋಗ್ತಾ ಇದ್ದಾನೆ, ಗಾಂಡಿವ ಜಾರೋಗ್ತಾ ಇದೆ. ಅಂತ ಪರಿಸ್ಥಿತಿ ಇರುವಂತ ವ್ಯಕ್ತಿ ಕೃಷ್ಣ ಹೇಳಿದ ತಕ್ಷಣ ಪಟ್ಟಂತ ಇವಾಗ ರೆಡಿ ಆಗಿದ್ದಾನೆ. ಈಗ 12ನೇ ಅಧ್ಯಾಯದಾಗ್ಲೂ ಕೇಳಿಸ್ಕೊತಾ ಇದ್ದಾನೆ ಭಗವದ್ಗೀತೆ ಅಲ್ವಾ. ಕೊನೆಗೆ ಹೇಳ್ತಾನೆ, ನಾನು ಇವಾಗ ರೆಡಿ ಆಗಿದ್ದೀನಿ ಅಂತ. ನೀನ್ ಹೆಂಗ್ ಹೇಳ್ತೀಯ, ಯಥಾ ಇಚ್ಛಸಿ ತಥಾ ಕುರು ಅಲ್ವಾ. ನೀನ್ ಹೆಂಗ್ ಹೇಳ್ತೀಯ ನಾನು ಮಾಡ್ತೀನಿ ಅಂತ. ನಾವ್ ಯಾವ ಕಾಲಕ್ಕೆ ಹೋಗ್ತೀವ ಆ ಒಂದು ಸ್ಟೇಟ್ಗೆ? ಅದೇ ಭಕ್ತಿ ಅಂದ್ರೆ ಅದೇ, ಮತ್ತೆ ಶರಣಾಗತಿ ಅದೇ. ನೀನ್ ಹೇಳ್ದಾಗ ನಾನು ನಡ್ಕೊಂಡು ಹೋಗ್ತೀನಿ. ಅದು ಆಗಂಗಾದ್ರೆ ನಾವ್ ಏನ್ ಬೇಕಾದ್ರೂ ಸಾಧಿಸ್ಬೋದು. ಆ ಮುಕ್ತಿನೂ ನಮ್ಗೆ ತುಂಬಾ ಸುಲಭವಾಗಿ ಸಿಕ್ಬಿಡತ್ತೆ ಆಕ್ಚುಲಿ. ಬಟ್ ಅದ್ ನಾವ್ ಹೇಳಲ್ಲ, ನಮ್ ಮನ್ಸು ಒಪ್ಪಲ್ಲ. ಅದಕ್ಕೆ ನಾವು ಮುಕ್ತಿ ಸಿಗ್ತಾ ಇಲ್ಲ ನಮ್ಗೆ ಆಕ್ಚುಲಿ. ಇಲ್ಲಾಂದ್ರೆ ಮುಕ್ತಿ ಸಿಗೋದು ತುಂಬಾ ಸುಲಭ ಆಕ್ಚುಲಿ. ನಾವ್ ಏನ್ ಕಷ್ಟ ಭೌತಿಕ ಜೀವನದಲ್ಲಿ ಪಡ್ತಾ ಇದೀವೋ ಅದ್ರ 1/10 ಆಫ್ ಕಷ್ಟ ನಾವ್ ಇಲ್ಲಿ ಭಕ್ತಿ ಸೇವೆಯಲ್ಲಿ ಮಾಡಿದ್ರೆ ತುಂಬಾ ಸುಲಭವಾಗಿ ಸಿಗತ್ತೆ ನಮ್ಗೆ ಕೃಷ್ಣಧಾಮ. ಬಟ್ ನಾವ್ ಎಲ್ಲೋ ಖರ್ಚು ಮಾಡ್ಕೋತಾ ಇದೀವಿ ನಾವ್ ಶಕ್ತಿನ, ನಮ್ ಎನರ್ಜಿ, ನಮ್ ಶಕ್ತಿ, ನಮ್ ಸಮಯ ಎಲ್ಲ ಎಲ್ಲೋ ವೇಸ್ಟ್ ಮಾಡ್ಕೋತಾ ಇದೀವಿ. ಸರಿ ಮಾತಾಜಿ. ಓದ್ಲಾ ಮಾತಾಜಿ? ಹ್ಮ್. ಹೀಗೆ ನಿರತನಾಗಿರುವ ಪರಿಶುದ್ಧ ಭಕ್ತನನ್ನು ವಿಳಂಬವಿಲ್ಲದೆ ತಾನು ಭವಸಾಗರದಿಂದ ಪಾರು ಮಾಡುವುದಕ್ಕಾಗಿ ಪರಮ ಪ್ರಭುವು ಇಲ್ಲಿ ವಾಗ್ದಾನ ಮಾಡುತ್ತಾನೆ. ಯೋಗಾಭ್ಯಾಸದಲ್ಲಿ ಮುಂದುವರಿದವರು ಸಂಕಲ್ಪ ಮಾಡಿ ಆತ್ಮವನ್ನು ನಾವು ಇಚ್ಛಿಸುವ ಯಾವುದೇ ಲೋಕಕ್ಕೆ ವರ್ಗಾಯಿಸಬಲ್ಲರು. ಇತರರು ಬೇರೆ ಬೇರೆ ರೀತಿಗಳಲ್ಲಿ ಅವಕಾಶವನ್ನು ಪಡೆದುಕೊಳ್ಳುತ್ತಾರೆ. ಆದರೆ ಭಕ್ತನ ಮಟ್ಟಿಗೆ ಸ್ವತಃ ಪ್ರಭುವೇ ಅವನನ್ನು ಕರೆದುಕೊಳ್ಳುತ್ತಾನೆ ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ತನ್ನನ್ನು ಆಧ್ಯಾತ್ಮಿಕ ಗಗನಕ್ಕೆ ವರ್ಗಾಯಿಸಿಕೊಳ್ಳಲು ಭಕ್ತನು ಬಹು ಅನುಭವಿಯಾಗಬೇಕಾಗಿಲ್ಲ. ವಾರಾಹ ಪುರಾಣದಲ್ಲಿ ಈ ಶ್ಲೋಕವಿದೆ. ನಯನಂ ಪರಮಂ ಸ್ಥಾನಂ ಅರ್ಚಿರಾದಿಗಚ್ಛಿತಂ ವಿನಾ ಗರುಡ ಸ್ಕಂದಂ ಅನಿವಾರಿತಃ ನಿವಾರ್ಯಂ ಯಥೇಚ್ಛ ನಿವಾರಿತಃ.
ಈ ಶ್ಲೋಕದ ಭಾವಾರ್ಥವೆಂದರೆ ಭಕ್ತನು ತನ್ನ ಆತ್ಮವನ್ನು ಆಧ್ಯಾತ್ಮಿಕ ಲೋಕಗಳಿಗೆ ವರ್ಗಾಯಿಸಿಕೊಳ್ಳಲು ಅಷ್ಟಾಂಗ ಯೋಗವನ್ನು ಅಭ್ಯಾಸ ಮಾಡಿಕೊಳ್ಳಬೇಕಾಗಿಲ್ಲ ಎಂದು ಪರಮ ಪ್ರಭುವೇ ಈ ಹೊಣೆಯನ್ನು ಯಾರು ಮಾತಾಡಿ ಮಾತಾಡ್ತಾ ಇದ್ದೀರಾ? ಉದ್ಧಾರಕಾರನಾಗುವೆನೆಂದು ಇಲ್ಲಿ ಅವನು ಸ್ಪಷ್ಟವಾಗಿ ಹೇಳುತ್ತಾನೆ. ತಂದೆ ತಾಯಿಯರು ಮಗುವನ್ನು ಸಂಪೂರ್ಣವಾಗಿ ನೋಡಿಕೊಳ್ಳುತ್ತಾರೆ, ಆದ್ದರಿಂದ ಅವನ ಸ್ಥಾನ ಭದ್ರವಾದದ್ದು. ಹಾಗೆಯೇ ಭಕ್ತನು ತನ್ನನ್ನು ಇತರ ಲೋಕಗಳಿಗೆ ವರ್ಗಾಯಿಸಿಕೊಳ್ಳಲು ಶ್ರಮ ಪಡಬೇಕಾಗಿಲ್ಲ. ತನ್ನ ಅಸಾಧಾರಣ ದಯೆಯಿಂದ ಪರಮ ಪ್ರಭುವೇ ತನ್ನ ಪಕ್ಷಿ ವಾಹನ ಗರುಡನೇರಿ ಬಂದು ಕೂಡಲೇ ಭಕ್ತನನ್ನು ಐಹಿಕ ಅಸ್ತಿತ್ವದಿಂದ ಬಿಡುಗಡೆ ಮಾಡುತ್ತಾನೆ. ಸಮುದ್ರದಲ್ಲಿ ಬಿದ್ದವನನ್ನು ಹೋರಾಡಬಹುದು, ನಿಪುಣ ಈಜುಗಾರನಾಗಿರಬಹುದು, ಆದರೂ ಉಳಿದುಕೊಳ್ಳಲಾರನು. ಆದರೆ ಯಾರಾದರೂ ಬಂದು ಅವನನ್ನು ನೀರಿಂದ ಎತ್ತುತ್ತಾರೆ, ಅವನು ಸುಲಭವಾಗಿ ಪಾರಾಗುತ್ತಾನೆ. ಹೀಗೆಯೇ ಪ್ರಭುವು ಭಕ್ತನನ್ನು ಈ ಭೌತಿಕ ಅಸ್ತಿತ್ವದಿಂದ ಮೇಲೆತ್ತುತ್ತಾನೆ. ಅವನು ಕೃಷ್ಣ ಪ್ರಜ್ಞೆಯ ಸುಲಭವಾದ ಪ್ರಕ್ರಿಯೆಯನ್ನು ಅಭ್ಯಾಸ ಮಾಡಬೇಕು ಮತ್ತು ಭಕ್ತಿ ಸೇವೆಯಲ್ಲಿ ನಿರತನಾಗಬೇಕು ಅಷ್ಟೇ. ವಿವೇಕವಿರುವ ಯಾರೇ ಆಗಲಿ ಬೇರೆಲ್ಲ ಮಾರ್ಗಗಳನ್ನು ಬಿಟ್ಟು ಭಕ್ತಿ ಸೇವೆಯ ಪ್ರಕ್ರಿಯೆಯನ್ನೇ ಯಾವಾಗಲೂ ಆರಿಸಿಕೊಳ್ಳಬೇಕು. ನಾರಾಯಣ. ಧನ್ಯವಾದ. ನೋಡೋದಲ್ಲ, ಈಗ ಮಗು ಹೆಂಗೆ ತಂದೆ ತಾಯಿನ ಪೂರ್ತಿಯಾಗಿ ನಂಬುತ್ತೋ, ಅಥವಾ ಹೆಂಗೆ ನಾವು ನೀರಲ್ಲಿ ನಮ್ಗೆ ಎಷ್ಟೇ ಚೆನ್ನಾಗಿ ಈಜು ಬಂದ್ರು ಕೂಡ ನಾವು ಹೊರಗೆ ಬರ್ಬೇಕು ಅಂದ್ರೆ ಸಮುದ್ರದಿಂದ ಯಾರು ನಮ್ಮನ್ನ ಎತ್ತಬೇಕು, ಮೇಲೆ ಎತ್ತಬೇಕು ಅಲ್ವಾ? ಮೇಲ್ಗಡೆ ಯಾರು ಹೆಲಿಕಾಪ್ಟರ್ ಕಳಿಸ್ಬೇಕು. ನಾವ್ ಆ ಪರಿಸ್ಥಿತಿಯಲ್ಲಿ ಇಲ್ಲೇ ಇರ್ಬೋದು, ಬಟ್ ಊಹೆ ಮಾಡ್ಕೊಳ್ಳಿ, ದೊಡ್ಡ ಸಮುದ್ರದಲ್ಲಿ ನಾವೆಲ್ಲೋ ಬಿದ್ದುಬಿಟ್ಟಿದೀವಿ, ನಮ್ಗೆ ಎಷ್ಟೇ ಈಜು ಬಂದ್ರು ಎಷ್ಟೋ ತನಕ ಈಜಕ್ಕಾಗತ್ತೆ, ಒಂದ್ ಲಿಮಿಟ್ ಇದೆ ನಮಗೆ ಅಲ್ವಾ? ಸೊ ಯಾರು ಆ ನೀರಲ್ಲಿ ಬಿದ್ದಿಲ್ವೋ ಅವ್ರು ಮಾತ್ರ ನಮ್ಮನ್ನ ಹೊರ ತೆಗೆಯಕ್ಕೆ ಸಾಧ್ಯ ಅಲ್ವಾ? ಸೊ ಹಾಗಾಗಿ ನಾವು ಭಕ್ತಿ ಪ್ರಯತ್ನ ಮಾಡಿದ್ರು, ಸಾಧನೆ ಮಾಡಿದ್ರು, ಕೃಷ್ಣನ ಕೃಪೆಯಿಂದ ನಾವು ಈ ಸಂಸಾರ ಸಾಗರದಿಂದ ತುಂಬಾ ಸುಲಭವಾಗಿ ಹೊರಗೆ ಬರೋದಕ್ಕೆ ಸಾಧ್ಯ. ಅದಕ್ಕೆ ಎಷ್ಟೇ ಬುದ್ಧಿವಂತ ವ್ಯಕ್ತಿ ಫಸ್ಟ್ ಭಕ್ತಿ ಸೇವೆನೇ ಆರೈಸ್ಕೊಳ್ಳೋದು. ಅದಕ್ಕೆ ನಾವು ನೋಡ್ತಾರೆ ನಮ್ಮ ಇಸ್ಕಾನ್ ಅಲ್ಲಿ ತುಂಬಾ ಬುದ್ಧಿವಂತ ವ್ಯಕ್ತಿಗಳು ತುಂಬಾ ಇರೋರು, ತುಂಬಾ ಓದಿರೋರು, ತುಂಬಾ ಜಾಣರು. ಈಗ ವೆಸ್ಟರ್ನ್ ವರ್ಲ್ಡ್ ಇಂದ ಬಂದಿದೆ ಅಲ್ವಾ ಇವಾಗ. ಫಸ್ಟ್ ಪ್ರಭುಪಾದ್ ಅಮೆರಿಕಾಗ ತಗೊಂಡೋಗಿ ಅಲ್ಲಿ ಪ್ರಚಾರ ಮಾಡಿದ್ರು. ಇಂಗ್ಲಿಷ್ ಸ್ಪೀಕಿಂಗ್ ಪೀಪಲ್ ನಮ್ಗಿಂತ ತುಂಬಾ ಮುಂದುವರೆದಿರುವಂತ ದೇಶ. ಸೊ ಅವ್ರಿಗೆ ತುಂಬಾ ಸುಲಭವಾಗಿ ಅರ್ಥ ಆಗೋಗುತ್ತೆ ಅಲ್ವಾ? ಲಾಜಿಕಲ್ ಇಂದ ಅವ್ರಿಗೆ, ಲಾಜಿಕ್ ಅಂದ್ರೆ ಏನರ್ಥ? ಒಂದು ಅರ್ಥ ಮಾಡ್ಸೋದಿಕ್ಕೆ ಒಂದು ಕಾರಣ ಇರ್ಬೇಕಲ್ವಾ? ಯಾಕೆ ಕೃಷ್ಣ ಪರಮ ಪುರುಷೋತ್ತಮ ಅನ್ನೋದಿಕ್ಕೆ ಎಷ್ಟೆಲ್ಲ ಶಾಸ್ತ್ರ ಕಾರಣಗಳು ಕೊಡ್ತಾ ಇದೆ. ಅಂಡ್ ಭಗವಂತ ನಿರಾಕಾರ ಅಲ್ಲ, ಭಗವಂತ ದಿವ್ಯ ಪುರುಷ ಅನ್ನೋನು. ಜನ್ಮ ಕರ್ಮ ಚಮೆ ದಿವ್ಯ ಹೇಳಿದಲ್ಲ ಕೃಷ್ಣ. ಏವಂ ಯೋವೇತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಕೃಷ್ಣನ ಜನ್ಮ ಕರ್ಮಗಳನ್ನ ಯಾರು ದಿವ್ಯವಾದಂತ ಅರ್ಥ ಮಾಡ್ಕೋತಾರೋ ಅವನಿಗೆ ಇನ್ನೊಂದು ಪುನರ್ಜನ್ಮ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ. ಇದನ್ ಮಾಡ್ದೇನೆ ನಾವು ಇನ್ಯಾರ್ದು ಪೂಜಿಸ್ತಾ ಇದ್ರೆ, ನಿರಾಕಾರ ಬ್ರಹ್ಮನೇ ಆಗಿರ್ಬೋದು, ಅದು ದೇವತಾರಾಧನೆ ಇರ್ಬೋದು, ಪರಿಪೂರ್ಣ ಸ್ಥಿತಿಗೆ ಹೋಗಕ್ ಸಾಧ್ಯ ಇಲ್ಲ ಅಲ್ವಾ? ಸೊ ತುಂಬಾ ಬುದ್ಧಿವಂತರು ಮಾತ್ರ ಈ ಮಾರ್ಗನ ಆರೈಸ್ಕೊಂತಾರೆ, ಆಯ್ತಾ? ಸೊ ಭಗವಂತನ ಧಾಮಕ್ಕೆ ಹೋಗಿ ಯಾವುದೇ ರೀತಿ ಅಷ್ಟಾಂಗ ಯೋಗ ಮಾಡುವಂತ ಅವಶ್ಯಕತೆ ಇಲ್ಲ ನಮ್ಗೆ. ಸುಲಭವಾಗಿ ಭಕ್ತಿ ಸೇವೆಯಿಂದ ನಾವು ಪಾರಾಗ್ಬಿಡ್ಬೋದು. ಓಕೆ, ಅದನ್ನ ಹೇಳ್ತಾರೆ. ಸೊ ಕೊನೆ ಶ್ಲೋಕ ಏನ್ ಹೇಳ್ತಾರೆ ಕೃಷ್ಣ ಇಲ್ಲಿ? ಸರ್ವಧರ್ಮನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೈಹಿ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಆತ್ಮ ಸಾಕ್ಷಾತ್ಕಾರ ಪಡ್ಕೊಳ್ಳೋದಿಕ್ಕೆ ಎಲ್ಲಿ ಬೇರೆ ಮಾರ್ಗಗಳಿದೆ ಫಸ್ಟ್ ಅದನ್ನ ನಾವು ಬಿಡ್ಬೇಕಂತ. ಬೇರೆ ಯೋಗಗಳು, ಬೇರೆ ಮಾರ್ಗಗಳು ಯಾವ್ದು ಅವಶ್ಯಕತೆ ಇಲ್ಲ. ಕೇವಲ ಒಂದು ಭಕ್ತಿ ಸೇವೆ ಮಾಡೋದ್ರಿಂದ ಪೂರ್ತಿ ನಾವು ಜೀವನದ ಪರಿಪೂರ್ಣತೆನ ಸಾಧಿಸ್ಬೋದು. ಓಕೆ, ಸೊ ದೇರ್ ಇಸ್ ನೋ ನೀಡ್ ಫಾರ್ ಒನ್ ಟು ಕನ್ಸಿಡರ್ ದ ಸಿನ್ಫುಲ್ ಆಕ್ಷನ್ ಆಫ್ ಹಿಸ್ ಪಾಸ್ಟ್ ಲೈಫ್. ನೋಡಿ, ನಾವು ಹಳೆ ಜನ್ಮನ ಅಲ್ಲ, ಕೃಷ್ಣ ಭಕ್ತಿಗೆ ಬರೋದ್ರಿಂದ ಮುಂಚೆ ನಾವ್ ಎಷ್ಟೇ ಎಲ್ಲ ಪಾಪ ಮಾಡಿರ್ಬೋದು, ಪಾಪ ಕಾರ್ಯಗಳು, ಆದ್ರೂ ಎಲ್ಲಾ ಪಾಪಗಳು ಹೋಗತ್ತಂತೆ. ಭಗವಂತನ ಪೂರ್ತಿ ಶರಣಾಗ್ ಬಂದ್ರೆ
ಹೌದಪ್ಪ ಭಗವಂತ, ಇವತ್ತಿಂದ ನಾನು ನಿನ್ ಹೇಳ್ದಂಗೆ ಕೇಳ್ತೀನಿ. ನೀನ್ ಏನ್ ಹೇಳ್ದಿದ್ಯೋ ಈ ಭಗವದ್ಗೀತೆ ನಾನು ಎಲ್ಲಾನು ಒಪ್ಕೊಂಡು ಸ್ವೀಕರಿಸ್ಕೊಂಡು ನಾನು ನಿಭಾಯಿಸ್ತೀನಿ ಅಂತ ಒಂದ್ ಸರಿ ನೀವ್ ಹೇಳಿ ಅಷ್ಟೇ. ಎಲ್ಲ ಹಳೆ ನಮ್ದು ಏನೇನ್ ಫೈಲ್ಗಳಿದೆಯೋ ಎಲ್ಲ ಸುಟ್ಟಾಕ್ಬಿಡ್ತಾನೆ ಕೃಷ್ಣ. ಇನ್ನೇನು ಉಳ್ಕೊಳ್ಳ. ಗೊತ್ತಾಯ್ತಾ? ಸೊ ಹಾಗಾಗಿ so one should not futilely try to deliver himself in spiritual realization. Let everyone take shelter to supreme opening. That is the perfection. ತುಂಬಾ ಡೀಪ್ ಕೃಷ್ಣ ಹೇಳೋದಿಲ್ಲ. ಅಂಡ್ ಇವಾಗ 8ನೇ ಶ್ಲೋಕದಿಂದ ಒಂದೊಂದು ಲೆವೆಲ್ ಆಫ್ ಭಕ್ತಿ ಹೇಳ್ತಾರೆ. ಮೊನ್ನೆ ಪ್ರಭು ಹೇಳ್ತಾ ಇರಲ್ಲ, ನಮ್ಮ ಪ್ರಭು ಭಕ್ತಿ ಹೆಜ್ಜೆಗಳು ಕಾರ್ಯಕ್ರಮದಲ್ಲಿ ದಟ್ ಒಬ್ರೊಬ್ರು ಒಂದೊಂದು ಲೆವೆಲ್ ಅಲ್ಲಿ ಇದ್ದಾರೆ ಅಂತ. ಇವಾಗ ಭಕ್ತಿ ಸೇವೆ ಒಂದು ಟಾಪ್ ಮೋಸ್ಟ್ ಲೆವೆಲ್ ಕೃಷ್ಣ ಶುರು ಮಾಡ್ತಾನೆ. ಅಂದ್ರೆ ನನ್ಗೆ ನನ್ನ ಶುದ್ಧ ಭಕ್ತರು ಯಾವ ರೀತಿ ಇರ್ತಾರೆ. ಫಸ್ಟ್ ಲೆವೆಲ್, ಮಯ್ಯೇವ ಮನ ಆದತ್ಸ್ವ ಮಯಿ ಬುದ್ಧಿಂ ನಿವೇಶಯ ನಿವಶಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯ. ಓದ್ಲಾ ಮಾತಾಜಿ? ಅನುವಾದ ಮಾಡ್ತೀನಿ. ಹರೇ ಕೃಷ್ಣ ಮಾತಾಜಿ. ದೇವೋತ್ತಮ ಪರಮಪುರುಷನಾದ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸು. ನಿನ್ನ ಬುದ್ಧಿಯನ್ನು ಸಂಪೂರ್ಣವಾಗಿ ನನ್ನಲ್ಲಿ ತೊಡಗಿಸು. ಸಾಕು. ನಿಸ್ಸಂದೇಹವಾಗಿಯೂ ಇದರಿಂದ ನೀನು ಯಾವಾಗಲೂ ನನ್ನಲ್ಲಿ ವಾಸಿಸುವೆ. ಭಾವಾರ್ಥ: ಪರಮಪ್ರಭು ಕೃಷ್ಣನ ಸೇವೆಯಲ್ಲಿ ನಿರತನಾದವನು ಪರಮಪ್ರಭುವಿನೊಡನೆ ನೇರವಾದ ಸಂಬಂಧದಲ್ಲಿ ಬಾಳುತ್ತಾನೆ. ಆದುದರಿಂದ ಪ್ರಾರಂಭದಿಂದಲೇ ಅವನದು ಅಲೌಕಿಕ ಸ್ಥಿತಿ ಎನ್ನುವುದರಲ್ಲಿ ಸಂಶಯವಿಲ್ಲ. ಭಕ್ತನಾದವನು ಐಹಿಕ ಮಟ್ಟದಲ್ಲಿ ಬದುಕುವುದಿಲ್ಲ, ಆತನು ಕೃಷ್ಣನಲ್ಲಿ ಬದುಕುತ್ತಾನೆ. ಭಗವಂತನ ಪಾವನ ನಾಮವೂ ಭಗವಂತನು ಬೇರೆ ಬೇರೆ ಅಲ್ಲ. ಆದುದರಿಂದ ಭಕ್ತನು ಹರೇ ಕೃಷ್ಣ ಸಂಕೀರ್ತನೆ ಮಾಡುವಾಗ ಕೃಷ್ಣನೂ ಅವನ ಅಂತರಂಗದ ಶಕ್ತಿಯು ಭಕ್ತನ ನಾಲಿಗೆಯಲ್ಲಿ ಕುಣಿಯುತ್ತಿರುತ್ತಾರೆ. ಅವನು ಕೃಷ್ಣನಿಗೆ ನೈವೇದ್ಯ ಮಾಡಿದಾಗ ಕೃಷ್ಣನು ಆ ತಿಂಡಿ ತಿನಿಸುಗಳನ್ನು ನೇರವಾಗಿ ಸ್ವೀಕರಿಸುತ್ತಾನೆ. ಭಕ್ತನು ಪ್ರಸಾದವನ್ನು ತಿಂದಾಗ ಕೃಷ್ಣ ಪ್ರಜ್ಞೆ ಹೊಂದುತ್ತಾನೆ. ಭಗವದ್ಗೀತೆ ಮತ್ತು ಇತರ ವೇದ ಸಾಹಿತ್ಯದಲ್ಲಿ ಈ ಪ್ರಕ್ರಿಯೆಯನ್ನು ಸಲಹೆ ಮಾಡಲಾಗಿದೆ. ಹೀಗಿದ್ದರೂ ಇಂತಹ ಸೇವೆಯಲ್ಲಿ ಆಗದವನು ಈ ಪ್ರಕ್ರಿಯೆ ಹೇಗೆ ಕೆಲಸ ಮಾಡುತ್ತದೆ ಎಂದು ಅರ್ಥ ಮಾಡಿಕೊಳ್ಳಲಾರ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಅಲ್ವಾ, ಇದು ಪರಿಪೂರ್ಣ ಭಕ್ತಿದಲ್ಲಿರೋಂಥ ವ್ಯಕ್ತಿಗಳ ಬಗ್ಗೆ ಇಲ್ಲಿ ಗುಣಗಾನ ಮಾಡ್ತಿರೋದು ಕೃಷ್ಣ. ಇಲ್ಲಿ ಅವ್ರ ಬಗ್ಗೆ ತಿಳಿಸ್ತಾ ಇರೋದು. ಯಾಕಂದ್ರೆ ಡಿವೋಟಿ ಡಸ್ ನಾಟ್ ಲಿವ್ ಆನ್ ದ ಮಟೀರಿಯಲ್ ಪ್ಲೇನ್. ನೋಡಿ, ಶುದ್ಧ ಭಕ್ತರು ಭೌತಿಕ ಸ್ಥಾಯಿದಲ್ಲಿ ಇರೋದೇ ಇಲ್ವಂತೆ. ಅವ್ರು ಪರಿಪೂರ್ಣವಾಗಿ ಪೂರ್ತಿಯಾಗಿ ಎಲ್ಲಾ ಕಾರ್ಯದಲ್ಲೂ ಕೃಷ್ಣನ ಸಂಬಂಧದಲ್ಲೇ ಮಾಡ್ತಾರೆ. ಯಾವುದು ಒಂದು ಮಾಯ ಕಾರ್ಯ ಮಾಡಲ್ಲ ಅವರು. ಸೊ ಹಾಗಾಗಿ ಅವ್ರು ಮಾಡೋ ಎಲ್ಲ ಚಟುವಟಿಕೆಗಳು ಪರಿಪೂರ್ಣವಾಗಿರುತ್ತೆ, ಆಧ್ಯಾತ್ಮಿಕವಾಗಿರುತ್ತೆ. ಅಂಡ್ ಅವ್ರು ಭಗವಂತನ ಜೊತೆನೆ ಇರ್ತಾರೆ ಅಷ್ಟೇ. ಬೇರೆ ಅವ್ರು ಇಲ್ಲಿದ್ರು ಇಲ್ಲಿರಲ್ಲ. ಅವರು ಭೌತಿಕ ಪ್ರಪಂಚದಲ್ಲಿ ಇದ್ರು ಅವರು ವೈಕುಂಠದಲ್ಲೇ ಇರ್ತಾರ. ಅಲ್ವ ಚೈತನ್ಯ ಇವಾಗ ಪ್ರಭುಪಾದ ಅಷ್ಟೇ ಅವ್ರು ಹೇಳ್ತಿದ್ರು, ನಾನು ಎಲ್ಲಿ ಹೋದ್ರು ಪ್ರಭುಪಾದ ವೃಂದಾವನ ಇಟ್ಕೊಂಡು ಹೋಗ್ತಾರೆ ಅವ್ರ ಮನಸ್ಸಲ್ಲಿ, ಅವ್ರ ಹೃದಯದಲ್ಲಿ. ವೃಂದಾವನ ಅನ್ನೋದು ಏನಿದೆಯಲ್ಲ ಜಾಗ, ಆ ವೃಂದಾವನ ಅಂದ್ರೆ ಏನು? ಕೃಷ್ಣಲ್ಲ, ಸಾಕ್ಷಾತ್ ಕೃಷ್ಣನೇ ಅಲ್ವಾ ವೃಂದಾವನ ಅಂದ್ರೆ. ಕೃಷ್ಣ ಲೀಲೆ ಮಾಡಿರೋಂಥ ಭೂಮಿ ಅದು. ಸೊ ವೃಂದಾವನದಲ್ಲಿ ಯಾವಾಗ್ಲೂ ಇರ್ತಿದ್ರು ಪ್ರಭುಪಾದ ಮುಂಚೆ, ಅಮೆರಿಕಕ್ಕೆ ಬರಕ್ಕಿಂತ ಮುಂಚೆ. ಅಲ್ಲೇ ಅವ್ರು ಇದ್ಬಿಡ್ಬೋದಾಗಿತ್ತು. ಬಟ್ ಅವ್ರ ಗುರು ಆಜ್ಞೆನ ಪಾಲಿಸೋದಕ್ಕೋಸ್ಕರ ಅವರು ಈ ದೇಶ ಬಿಟ್ಟು ಹೋಗ್ತಾರ ಅವ್ರು. ಬಟ್ ಆದ್ರೆ ಅವ್ರು ಎಲ್ಲೇ ಹೋದ್ರು ಕೃಷ್ಣನ್ ಇಟ್ಕೊಂಡೇ ಹೋಗೋರು. ಅವ್ರು ಯಾವಾಗಲೂ ಕೃಷ್ಣ ಪ್ರಜ್ಞೆಲಿರೋರು. ಕೃಷ್ಣ ರಾಧಾಕೃಷ್ಣ ಮಾಡೋ ಲೀಲೆಗಳು ಅವ್ರಿಗೆ ಕಾಣಿಸೋದು. ಆ ರೀತಿಯಲ್ಲಿ ಅವರು ಕೃಷ್ಣನ ಸಂಬಂಧದಲ್ಲಿ ಯಾವಾಗ್ಲೂ ಇರೋರು. ಅದು ಪ್ಯೂರ್ ಡಿವೋಟಿ ಲಕ್ಷಣ. ಅದು ನಾವ್ ಯಾವಾಗ್ಲೂ ಕೃಷ್ಣನ ಸಂಬಂಧದಲ್ಲಿ ಇರ್ತೀವ, ನಮ್ ಸ್ಥಾಯಿ ಅದಲ್ಲದೆ ಇರ್ಬೋದು. ಆಯ್ತಾ? ಸೊ ಯಾರಿಗೆ ಇದೇ ಕೃಷ್ಣ ಹೇಳ್ತಿರೋದು ನೋಡಿ, ಮನಸ್ಸು ಬುದ್ಧಿ ಪೂರ್ತಿಯಾಗಿ ಭಗವಂತನ್ ಕೊಡೋದಿದೆಯಲ್ಲ, ಅದು ಫಸ್ಟ್ ಲೆವೆಲ್. ಅದು ಟಾಪ್ ಮೋಸ್ಟ್. ಮನಸ್ಸು ಬುದ್ಧಿ ಎರಡು. ಮನ್ಸಿಗೆ ಯೋಚನೆ ಬರ್ಬೋದು, ಬಟ್ ಬುದ್ಧಿ ಸರಿಯಾಗಿ ಗೈಡ್ ಮಾಡ್ಬೇಕಲ್ವ. ಇದು ಕೃಷ್ಣನ ಸಂಬಂಧದಲ್ಲಿ ಇದೆಯೋ ಅಲ್ವೋ ಅನ್ನೋದು ವಿಶ್ಲೇಷಿಸಿ ಕರೆಕ್ಟಾಗಿ ಅದಕ್ಕೆ ಪರ್ಮಿಷನ್ ಕೊಡ್ಬೇಕು. ಅಂತ ಕಾರ್ಯ ಮಾತ್ರ ನಾವು ಆಯ್ಕೆ ಮಾಡ್ಕೊಂಡು ಮಾಡೋದು ಅಲ್ವಾ. ಅದು ಕೃಷ್ಣ ಭಕ್ತಿ, ಪ್ಯೂರ್ ಕೃಷ್ಣ ಭಕ್ತಿ. ನೆಕ್ಸ್ಟ್ 9ನೇ ಶ್ಲೋಕ ಕೃಷ್ಣ ಏನಂತಾನೆ, ಆಯ್ತು ಈಗ ನಂಗೆ ಆಗಲ್ಲಪ್ಪ ಇದು ಪ್ಯೂರ್ ಡಿವೋಷನ್ ಮಾಡೋದಕ್ಕೆ ನಂಗೆ ಆಗಲ್ಲ ಅಂತಾರ ಕೆಲವ್ರು. ಅಥವಾ ನಾವು ಆ ಸ್ಥಾನದಲ್ಲಿ ಇಲ್ದೇ ಇರ್ಬೋದು. ನ್ಯಾಚುರಲ್ ನಾವು ಪ್ರೀತಿಸದೇ ಇರ್ಬೋದು ಕೃಷ್ಣನ. ಸ್ಪಾಂಟೇನಿಯಸ್ ಲವ್ ಅಂತಾರ ನೋಡಿ, ಹೇಳಿದ್ರ? ನೋಡಿದ ತಕ್ಷಣ ಪ್ರೇಮ ಬರೋದು. ನಮ್ ಸಿನಿಮಾದಲ್ಲಿ ಅಂತ ಫಸ್ಟ್ ಲವ್ ಅಂತೇವೆ ನಾವು ಅಲ್ವಾ, ನೋಡಿದ ತಕ್ಷಣ ಪ್ರೀತಿಸೋದು. ಬಟ್ ಇಲ್ಲಿ ಪ್ರೀತಿ ಅಂದ್ರೆ ಪ್ರೀತಿ ಅಲ್ಲ,
ಅಲ್ವಾ? ಇಲ್ಲಿ ಬಹಿರಂಗದಿಂದ ನಾವು ಪ್ರೀತಿಸ್ತೇವೆ. ನಮ್ಗೇನ್ ಗೊತ್ತಾರೆ ಎಲ್ಲ ನಾವು ಹೃದಯದಲ್ಲಿ ಹೋಗ್ಬಿಟ್ಟು ನೋಡ್ತೀವ? ಇಲ್ಲ. ಆಧ್ಯಾತ್ಮಿಕ ವಿಷಯದಲ್ಲಿ ಬಹಿರಂಗದ ಒಂದು ಡಿಫ್ರೆನ್ಸಸ್ ಏನು ಮ್ಯಾಟರ್ ಆಗಲ್ಲ. ನೀನ್ ಯಾರೇ ಆಗಿರ್ಬೋದು, ಕೃಷ್ಣ ರಾಮನ್ ರೂಪದಲ್ಲಿ ಒಂದು ಕೋತಿನ ಕೂಡ ಸ್ವೀಕರಿಸ್ತಾನೆ ಅಲ್ವಾ? ಹನುಮಂತನ ಅಷ್ಟು ಪ್ರೀತಿಸ್ತಾನೆ. ಹಾಗಾಗಿ ಬಹಿರಂಗದಿಂದ ನಾವು ಯಾರೇ ಆಗಿರ್ಬೋದು ಅದು ಲೆಕ್ಕಕ್ಕೆ ತಗೊಳ್ಳಲ್ಲ ಕೃಷ್ಣ ಅಲ್ವಾ? ಈಗ ಚೈತನ್ಯ ಮಹಾಪ್ರಭುನು ಜಗಾಯ ಮದಾಯನ ಉದ್ಧರಿಸಿದಾರಂದ್ರೆ ಎಷ್ಟು ದೊಡ್ಡ ಪಾಪಿಗಳು, ಎಷ್ಟು ಕುಡುಕರು, ಎಷ್ಟು ಮೋಸ ಕಾರ್ಯಗಳು ಮಾಡಿದ್ದಾರೆ, ಎಷ್ಟು ವಂಚನೆ ಮಾಡಿದ್ದಾರೆ. ಆದ್ರೂ ಅವ್ರಿಗೂ ಕೂಡ ಕೃಷ್ಣ ಶ್ರಮಿಸ್ತಾನೆ, ಅವ್ರನ್ನ ಸ್ವೀಕರಿಸ್ತಾನೆ, ಎಲ್ರನ್ನೂ ಸ್ವೀಕರಿಸ್ತಾನೆ ಕೃಷ್ಣ. ಅದೇ ಒಂದು ಗ್ರೇಟ್ನೆಸ್ ಆಕ್ಚುಲಿ ಅಲ್ವಾ? ಕೃಷ್ಣ ಅಂತವ್ರನ್ನೇ ಸ್ವೀಕರಿಸಿದ್ಮೇಲೆ ನಮ್ಮಂತವ್ರನ್ನ ಸ್ವೀಕರಿಸ್ತಾ ಇರ್ತಾನ? ನಾವು ಆ ಲೆವೆಲ್ ಇನ್ನೂ ಇಲ್ಲ, ಜಗಾಯಿ ಮದಾಯ ಲೆವೆಲ್ ಅಲ್ಲಿ ಅವ್ರಿಗಿಂತ ಬೆಟರ್ ಸ್ವಲ್ಪ ಅಲ್ವಾ? ಅಥವಾ ಇದ್ರೂ ಕೂಡ ಕೃಷ್ಣ ನಮ್ಮನ್ನ ಸ್ವೀಕರಿಸ್ತಾನೆ, ಅವನಿಗೆ ಶರಣ ತಗೊಂಡ್ರೆ. ಹೋಗ್ತೀರಾ ಅಲ್ವಾ? ಸೊ 9ನೇ ಶ್ಲೋಕ ಏನಂತಾನೆ? ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ. ಓದ್ಲಿ ಮಾತಾಜಿ? ಹಾ. ಅನುವಾದ. ಅರ್ಜುನ, ಧನಂಜಯ, ನಿಶ್ಚಲವಾಗಿ ನನ್ನಲ್ಲಿ ನಿನ್ನ ಮನಸ್ಸನ್ನು ನಿಲ್ಲಿಸಲು ಸಾಧ್ಯವಾಗದಿದ್ದರೆ ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸಲು ಪ್ರಯತ್ನಿಸು. ಹೀಗೆ ನನ್ನನ್ನು ಸೇರುವ ಬಯಕೆಯನ್ನು ಬೆಳೆಸಿಕೋ. ಭಾವಾರ್ಥ ಓದಿ ಮತ್ತೆ. ಕೊಡ್ಲಾ ಮಾತಾಜಿ? ಭಾವಾರ್ಥ. ಹಾ. ಈ ಶ್ಲೋಕದಲ್ಲಿ ಭಕ್ತಿ ಯೋಗದ ಎರಡು ಬೇರೆ ಬೇರೆ ಪ್ರಕ್ರಿಯೆಗಳನ್ನು ಸೂಚಿಸಿದೆ. ಮೊದಲನೆಯದು ದೇವೋತ್ತಮ ಪರಮ ಪುರುಷನಾದ ಕೃಷ್ಣನಿಗೆ ಆಧ್ಯಾತ್ಮಿಕ ಪ್ರೀತಿಯಿಂದ ವಾಸ್ತವವಾಗಿ ಆಸಕ್ತಿಯನ್ನು ಬೆಳೆಸಿಕೊಂಡಿರುವವನಿಗೆ ಅನ್ವಯಿಸುತ್ತದೆ. ಮತ್ತೊಂದು ಪರಮ ಪುರುಷನಿಗೆ ಆಧ್ಯಾತ್ಮಿಕ ಪ್ರೀತಿಯಿಂದ ಆಸಕ್ತಿಯನ್ನು ಬೆಳೆಸಿಕೊಳ್ಳದಿರುವವನಿಗೆ ಅನ್ವಯಿಸುತ್ತದೆ. ಕೃಷ್ಣಾನುರಾಗದ ಘಟ್ಟಕ್ಕೆ ಕಡೆಗೆ ಏರಲು ಮನುಷ್ಯನು ಅನುಸರಿಸಬಹುದಾದ ಈ ಎರಡನೆಯ ವರ್ಗದ ಜನರಾಗಿ ನಿಗದಿತವಾದ ಬೇರೆ ಬೇರೆ ವಿಧಿ ನಿಯಮಗಳಿವೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ನೋಡಿ, ಇಲ್ಲಿ ಎರಡು ತರದ ಅದೇ ಹೇಳ್ತಾರೆ. ನಾನು ಅದೇ ಹೇಳಿದ್ನಲ್ವಾ, ಒಬ್ರು ನ್ಯಾಚುರಲ್ ಆಗಿ ಪ್ರೀತಿಸ ಅಂತವ್ರು ಭಗವಂತನ, ಡೈರೆಕ್ಟ್ ಅಟ್ಯಾಚ್ಮೆಂಟ್ ಇರತ್ತದು. ಕೆಲವ್ರಿಗೆ ಇಲ್ದಾನ ಅಂತವ್ರು, ಅಂದ್ರೆ ನಾವು ಕಷ್ಟ ಪಟ್ಕೊಂಡು ಭಗವಂತನ ವಿಷಯ ಕೇಳಿಸ್ಕೊತೀವಿ ಅಲ್ವಾ, ಅಥವಾ ಪೂಜಿಸ್ತೀವಿ, ಏನೇ ಇರ್ಬೋದು. ಸೊ ಇದು ಎರಡನೇ ವರ್ಗದವ್ರಿಗೆ ಅಂತ ಇರ್ತದೆ. ನಾವು ಕೆಲವೊಂದು ನಿಯಮಗಳನ್ನ ಅಭ್ಯಾಸ ಯೋಗ ಅನ್ನೋದು ಅಂತ ಕೃಷ್ಣ ಅಲ್ವಾ. ಅಥ ಚಿತ್ತ ಸಮಾಧಾನ ನಶಕ್ನೋಷಿ ಮಯಿಸ್ತಿರೋ ಅಭ್ಯಾಸ ಯೋಗ ಏನಂತ ಮಾಮಿಚ್ಛಾಪ್ತು ಧನಂಜಯ. ಅಭ್ಯಾಸ ಮಾಡ್ತಾ ಮಾಡ್ತಾ ನಾವು ಭಕ್ತಿ ಸೇವೆದಲ್ಲಿ ಏನ್ ಅಭ್ಯಾಸ, ಆ ಸಾಧನಾ ಭಕ್ತಿ ನಾವೇನ್ ಮಾಡ್ತೀವೋ, 4 ನಿಯಮ ಆಚರಣೆ ಮಾಡೋದು, 16 ಮಾಲೆ ಜಪ ಮಾಡೋದು, ಬ್ರಹ್ಮ ಮುಹೂರ್ತದಲ್ಲಿ ಹೇಳೋದು, ಬ್ರಹ್ಮ ಮುಹೂರ್ತ ಜಪಿಸೋದು, ವಿಗ್ರಹ ಸೇವೆ ಮಾಡೋದು, ಭಾಗವತ ಶ್ರವಣ ಮಾಡೋದು ಅಲ್ವಾ, ಭಗವದ್ಗೀತೆ ತತ್ಸಂಗಕ್ಕೆ ಬರೋದು, ಪ್ರಸಾದ ಸ್ವೀಕರಿಸೋದು, ಇದೆಲ್ಲ ನಿಯಮಗಳನ್ನ ನಾವು ಆಚರಿಸ್ತಾ ಇರೋದು. ಇದರಿಂದ ಏನಾಗತ್ತೆ, ಮಾಮ್ ಇಚ್ಛಾಪ್ತು ಧನಂಜಯ, ಭಗವಂತನ ಸೇರ್ಬೇಕು ಅನ್ನೋ ನಮ್ಗೆ ಇಚ್ಛೆ ಬರುತ್ತೆ. ಆಯ್ತಾ? ಭಗವಂತನ ಧಾಮಕ್ಕೆ ಹೋಗ್ಬೇಕು ಅನ್ನೋದು ಇಚ್ಛೆ ಬರುತ್ತೆ ನಮ್ಗೆ ಯಾವಾಗ್ಲೋ ಮುಂದೆ ಒಂದ್ಸರಿ ಫ್ಯೂಚರ್ ಅಲ್ಲಿ. ನ್ಯಾಚುರಲ್ ನಮ್ಗೆ ಗೊತ್ತಿಲ್ಲ, ಸಹಜವಾಗಿ ನಮ್ಗೆ ಅದ್ರ ಬೆಲೆ ಗೊತ್ತಿಲ್ಲ ನಮ್ಗೆ. ಬಟ್ ಮಾಡ್ತಾ 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 ನಮ್ಗೆ ಕೃಷ್ಣನ್ ಸಾಂಗತ್ಯ ಬೇಕು ಅನ್ಸತ್ತೆ, ಭಕ್ತರ ಸಾಂಗತ್ಯ ಬೇಕು ಅನ್ಸತ್ತೆ. ಆಯ್ತಾ? ನೆಕ್ಸ್ಟ್ ಓದಿ ಮತ್ತೆ, ನೆಕ್ಸ್ಟ್ ಪ್ಯಾರ. ಭಕ್ತಿ ಯೋಗ ಅಂದ್ರೆ ಏನೋ ಅಂತ ತುಂಬಾ ಚೆನ್ನಾಗಿ ಹೇಳ್ತಾರೆ ನೋಡಿ. ಭಕ್ತಿ ಯೋಗ ಅಂದ್ರೆ ನಮ್ಮ ಇಚ್ಛೆಗಳ ಪ್ಯೂರಿಫಿಕೇಶನ್, ಶುಚಿಗೋಸ್ಕರ. ಭಕ್ತಿ ಯೋಗ ಎಂದರೆ ಇಂದ್ರಿಯಗಳನ್ನು ಶುದ್ಧಿಗೊಳಿಸುವುದು. ಈಗ ಐಹಿಕ ಅಸ್ತಿತ್ವದಲ್ಲಿ ಇಂದ್ರಿಯಗಳು ಇಂದ್ರಿಯ ತೃಪ್ತಿಯಲ್ಲಿ ಮಗ್ನವಾಗಿರುವುದರಿಂದ ಸದಾ ಮಲಿನವಾಗಿರುತ್ತದೆ. ಭಕ್ತಿ ಯೋಗದ ಅಭ್ಯಾಸದಿಂದ ಈ ಇಂದ್ರಿಯಗಳು ಪರಿಶುದ್ಧವಾಗಬಹುದು. ಈ ಪರಿಶುದ್ಧ ಸ್ಥಿತಿಯಲ್ಲಿ ಅವು ನೇರವಾಗಿ ಪರಮ ಪ್ರಭುವಿನ ಸಂಪರ್ಕವನ್ನು ಪಡೆಯುತ್ತವೆ. ಈ ಐಹಿಕ ಅಸ್ತಿತ್ವದಲ್ಲಿ
ನಾನು ಯಾರೋ ಯಜಮಾನನಿಗಾಗಿ ಸೇವೆ ಸಲ್ಲಿಸುತ್ತಿರಬಹುದು, ಆದರೆ ನಾನು ನನ್ನ ಯಜಮಾನನ ಸೇವೆಯನ್ನು ಪ್ರೀತಿಯಿಂದ ಮಾಡುವುದಿಲ್ಲ, ಒಂದಿಷ್ಟು ದುಡ್ಡಿಗಾಗಿ ಮಾಡುತ್ತೇನೆ. ಯಜಮಾನನಿಗೂ ನನ್ನ ವಿಷಯದಲ್ಲಿ ಪ್ರೀತಿ ಇಲ್ಲ, ದುಡಿಸಿಕೊಂಡು ಹಣ ಕೊಡುತ್ತಾನೆ, ಆದುದರಿಂದ ಪ್ರೀತಿಯ ಪ್ರಶ್ನೆಯೇ ಇಲ್ಲ. ಆದರೆ ಆಧ್ಯಾತ್ಮಿಕ ಜೀವನಕ್ಕೆ ಪ್ರೀತಿಯು ಪರಿಶುದ್ಧ ಮಟ್ಟಕ್ಕೆ ಏರಬೇಕು. ಈಗಿರುವ ಇಂದ್ರಿಯಗಳ ಮೂಲಕ ಮಾಡುವ ಭಕ್ತಿ ಸೇವೆಯ ಅಭ್ಯಾಸದಿಂದ ಪ್ರೀತಿಯ ಆ ಘಟ್ಟವನ್ನು ಸಾಧಿಸಬಹುದು. ಹರೇ ಕೃಷ್ಣ. ಇನ್ನೊಂದು ಪ್ಯಾರ ಓದಿ ಮಾತಾಜಿ. ಈ ಭಗವತ್ ಪ್ರೇಮವು ಈಗ ಪ್ರತಿಯೊಬ್ಬರ ಹೃದಯದಲ್ಲಿ ಸುಪ್ತವಾಗಿದೆ. ಅಲ್ಲಿ ದೇವರ ಪ್ರೀತಿಯು ಬೇರೆ ಬೇರೆ ರೀತಿಯಲ್ಲಿ ಪ್ರಕಟವಾಗುತ್ತದೆ, ಆದರೆ ಐಹಿಕ ಸಂಪರ್ಕದಿಂದ ಅದು ಮಲಿನವಾಗಿದೆ. ಈಗ ಹೃದಯವನ್ನು ಐಹಿಕ ಸಂಪರ್ಕದ ಮಾಲಿನ್ಯದಿಂದ ಪರಿಶುದ್ಧಗೊಳಿಸಬೇಕು. ಸುಪ್ತವಾದ ಸಹಜವಾದ ಕೃಷ್ಣ ಪ್ರೇಮವನ್ನು ಪುನಶ್ಚೇತನಗೊಳಿಸಬೇಕು. ಇದೇ ಸಂಪೂರ್ಣ ಪ್ರಕ್ರಿಯೆ. ಅದು ಕೃಷ್ಣ ಪ್ರಜ್ಞೆ ಅಂದ್ರೆ. ಥ್ಯಾಂಕ್ ಯು ಮಾತಾಜಿ. ಇಸ್ಕಾನ್ ಸಂಸ್ಥೆ ಅಥವಾ ಈ ಭಕ್ತಿ ಯೋಗ ಅಥವಾ ಕೃಷ್ಣ ಪ್ರಜ್ಞೆಯ ಗುರಿ ಏನು ಅಂದ್ರೆ ಇದೆ. ಆಕ್ಚುಲಿ ನಮ್ಮ ಇಂದ್ರಿಯಗಳು ಮಲಿನಗೊಂಡಿದೆ ಅಂಡ್ ನಾವು ನಿಜವಾದ ಸ್ಥಿತಿಯಲ್ಲಿ ಇಲ್ಲ ನಾವು ಅಲ್ವಾ. ನಮ್ಗೆ ಪ್ರೇಮ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಆಕ್ಚುಲಿ ಪ್ರೇಮ ಅನ್ನೋದು ಒಳಗಡೆ ಇದೆ, ಒಳಗಡೆ ಎಲ್ಲೋ ಅದು ಒಳಗಿದೆ. ಅದ್ರ ಮೇಲೆ ತುಂಬಾ ಮಲಿನ, ತುಂಬಾ ಧೂಳು, ಕೊಳೆ, ಕೊಚ್ಚೆ ತುಂಬಿಡಿದೆ. ಆಯ್ತಾ, ಪೂರ್ತಿ ಶುಚಿಯಾಗಿಲ್ಲ ನಮ್ ಹೃದಯ, ನಮ್ ಪ್ರಜ್ಞೆ. ಅದನ್ನ ಶುಚಿಗೊಳಿಸ್ಕೊಂತ ನಮಗೆ ಆ ನಿಜವಾದ ಸ್ಥಿತಿ ನಾವು ಬರ್ತೀವಲ್ವಾ, ಆ ನಿಜವಾದ ಸ್ಥಿತಿಗೆ ಬರೋದಿಕ್ಕೆ ಈ ಮಾರ್ಗ ಇರೋದು. ಅವಾಗಲೇ ನಮ್ ಕೃಷ್ಣನ್ ಜೊತೆ ಇರೋ ಸಂಬಂಧ ತಿಳಿದು ಬರುತ್ತೆ ನಮ್ಗೆ. ಅಲ್ಲಿಗೂ ನಮ್ಗೆ ಗೊತ್ತಾಗಲ್ಲ, ಇದೆಯೋ ಇಲ್ವೋ ನಮಗ್ ಗೊತ್ತಿಲ್ಲ ಅಂತೀವಿ ನಾವು ಅಲ್ವಾ. ಅದು ಪುನರುಚ್ಚಗೊಳಿಸ್ಕೊಳ್ಳೋದಿಕ್ಕೋಸ್ಕರ ಈ ಒಂದು ಮಾರ್ಗ ಇರೋದು, ಭಕ್ತಿ ಮಾರ್ಗ. ಎಲ್ಲಾ ಜೀವಿದಲ್ಲೂ ಇದೆ, ಈವನ್ ಅಭಕ್ತದಲ್ಲೂ, ಏನದು ಏಥಿಯಿಸ್ಟ್ ನಾಸ್ತಿಕದಲ್ಲೂ ಕೂಡ ಹೃದಯದಲ್ಲೂ ಆ ಕೃಷ್ಣನ್ ಭಕ್ತಿ ಅನ್ನೋದು ಇದೆ. ಆದ್ರೆ ಅದು ಒಳಗಡೆ ಎಲ್ಲೋ ಇದೆ. ಅದು ಅವನ ಕೃಷ್ಣ ಭಕ್ತಿನ ಅವನು ಹೊರಗಡೆ ತಂದಿಲ್ಲ ಅಲ್ವಾ, ಅವನು ಬರೀ ಭೌತಿಕ ಕಾರ್ಯನೇ ಮಾಡ್ಕೊಂಡಿದ್ದಾನೆ ಜನ್ಮಾಂತರ. ಸೊ ಅದು ಮಲಿನಗೊಂಡಿದೆ ಪ್ರಜ್ಞೆ. ಆ ಪ್ರಜ್ಞೆನ ನಾವು ಶುದ್ಧಿಗೊಳಿಸ್ಕೋಬೇಕು ಭಕ್ತಿ ಸೇವೆ ಮಾಡೋದ್ರಿಂದ. ಅವಾಗ ಅದು ಮತ್ತೆ ರಿವೈವ್ ಆಗತ್ತೆ, ಮತ್ತೆ ಅದು ಹುಟ್ಟುತ್ತೆ. ಆಯ್ತಾ, ಅದಕ್ಕೋಸ್ಕರ ಇರುತ್ತೆ ಭಕ್ತಿ ಯೋಗ. ಕೊನೆ ಪ್ಯಾರ ಓದ್ಬಿಡಿ ಮಾತಾಜಿ, ಯಾರು ಓದ್ತೀರಾ? ಓದ್ಲೆ ಮಾತಾಡಿ. ಹಾ. ಭಕ್ತಿ ಯೋಗದ ನಿಯಂತ್ರಕ ತತ್ವಗಳನ್ನು ಅಭ್ಯಾಸ ಮಾಡಲು ತಜ್ಞ ಗುರುವಿನ ಮಾರ್ಗದರ್ಶನದಲ್ಲಿ ಕೆಲವು ತತ್ವಗಳನ್ನು ಆಚರಿಸಬೇಕು. ಬೆಳಿಗ್ಗೆ ಬೇಗನೆ ಏಳಬೇಕು, ಸ್ನಾನ ಮಾಡಬೇಕು, ದೇವಸ್ಥಾನವನ್ನು ಪ್ರವೇಶಿಸಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಮತ್ತು ಹರೇ ಕೃಷ್ಣ ಸಂಕೀರ್ತನೆಯನ್ನು ಮಾಡಬೇಕು. ಹೂವುಗಳನ್ನು ಸಂಗ್ರಹಿಸಿ ವಿಗ್ರಹಕ್ಕೆ ಅರ್ಪಿಸಬೇಕು. ವಿಗ್ರಹಕ್ಕೆ ನೈವೇದ್ಯ ಮಾಡಲು ಅಡುಗೆ ಮಾಡಬೇಕು, ಪ್ರಸಾದವನ್ನು ತೆಗೆದುಕೊಳ್ಳಬೇಕು ಇತ್ಯಾದಿ. ಮನುಷ್ಯನು ಅನುಸರಿಸಬೇಕಾದ ಹಲವಾರು ನಿಯಮ ನಿಬಂಧನೆಗಳಿವೆ. ಪರಿಶುದ್ಧ ಭಕ್ತರಿಂದ ಸದಾ ಭಗವದ್ಗೀತೆ ಮತ್ತು ಭಾಗವತಗಳನ್ನು ಕೇಳಬೇಕು. ಯಾರೇ ಆಗಲಿ ದೇವರು ಪ್ರೇಮದ ಎತ್ತರಕ್ಕೆ ಏರಲು ಈ ಸಾಧನೆಯು ನೇರವಾಗಬಲ್ಲದು. ಅನಂತರ ಭಗವಂತನ ದಿವ್ಯ ಸಾಮ್ರಾಜ್ಯದಲ್ಲಿ ಆತನ ಮುನ್ನಡೆಯು ನಿಶ್ಚಯವಾದದ್ದು. ನಿಯಂತ್ರಣಗಳನ್ನು ಅನುಸರಿಸಿ ಗುರುಗಳ ಮಾರ್ಗದರ್ಶನದಲ್ಲಿ ಭಕ್ತಿ ಯೋಗವನ್ನು ಆಚರಿಸಿದರೆ ಭಗವತ್ ಪ್ರೇಮದ ಹಂತವನ್ನು ನಿಶ್ಚಿತವಾಗಿಯೂ ತಲುಪಬಹುದು. ಹರೇ ಕೃಷ್ಣ ಮಾತಾಡಿ. ಹೌದಲ್ಲ, ಇವಾಗ ನೀವೆಲ್ಲರೂ ಹೇಳ್ಬೇಕು, ನಿಮ್ಮಲ್ಲಿ ಇವತ್ತು ಯಾರು ಸೇರಿದಿರೋ ಎಲ್ಲರೂ ಯಾವ್ದು ಒಂದನ್ನ ನೀವು ಮಾಡ್ತೀರಾ ಇವತ್ತಿಂದ? ಯಾವ್ದನ್ನ ನೀವು ಮಾಡ್ತಾ ಇದ್ದೀರಾ ಇವಾಗ ಭಕ್ತಿ ಸಾಧನೆದಲ್ಲಿ? ಇವಾಗೆಲ್ಲ ಈಗ ಹೇಳಿದ್ರಲ್ವಾ, ಬೆಳಗ್ಗೆ ಹೇಳೋದು, ಸ್ನಾನ ಮಾಡೋದು, ಜಪ ಮಾಡೋದು, ಆರತಿ ಮಾಡೋದು, ಹೂ ಸೇರಿಸೋದು,
ಇಲ್ಲ ಅಂದ್ರೆ ಆ ಭಗವಂತನ ಪ್ರಸಾದ ಮಾಡೋದು, ಇವಾಗೆಲ್ಲ ನೀವು ಆಗ್ಲೇ ಮಾಡ್ತಾ ಇದ್ದೀರಾ? ಯಾವ್ದನ್ ಮಾಡ್ತಾ ಇದ್ದೀರಾ? ಇಲ್ಲ ಮಾಡ್ತಾ ಇಲ್ಲ ಅಂದ್ರೆ ಯಾವ್ದನ್ ಮಾಡ್ತೀರಾ ಅದನ್ನ ಹೇಳ್ಬೇಕು ಇವಾಗ ನಂಗೆ, ಒಬ್ರೊಬ್ರೆ ಅನ್ಮ್ಯೂಟ್ ಮಾಡ್ಕೊಂಡು. ಉಮಾಬಾಯಿ ಮಾತಾಜಿ ಹೇಳಿ. ಹರಿಕೃಷ್ಣ. ಎಸ್ ಮಾತಾಜಿ ಹೇಳಿ. ನೀವ್ ಏನ್ ಭಕ್ತಿ ಸೇವೆ ಮಾಡ್ತಿದ್ದೀರಾ? ಯಾವ್ದನ್ನ ಮಾಡ್ಬೇಕಂತ ಇಚ್ಛೆ ಪಡ್ತೀರಾ? ಮುಂಜಾನೆ ಲಗುನೆ ಎದ್ದು ಮಾತಾಜಿ ಸ್ನಾನ ಮಾಡಿ ಮತ್ತ ಭಗವಂತ ಈ ತುಳಸಿಗೆ ದೀಪ ಹಚ್ಚಿ ಮಂಗಳಾರತಿ ಮಂಗಳಾರತಿ ಮತ್ತೆ ತುಳಸಿ ಆರತಿ ನರಸಿಂಹ ಆರತಿ ಎಲ್ಲಾ ಮಾಡಿ ಚಾಂಟಿಂಗ್ ಮಾಡ್ತೀವಿ ಮಾತಾಜಿ. ಮತ್ತೆ ಭೋಗ ಇದು ಮಾಡ್ತೀವಿ ಪ್ರಸಾದ ಭಗವಂತನಿಗೆ. ಹಾಗಾದ್ರೆ ನೀವ್ ಯಾವ್ದನ್ನ ಮಾಡ್ಬೇಕು ಅಂತ ಇಚ್ಛೆ ಪಡ್ತೀರಾ? ನೀವ್ ಆಗ್ಲೇ ಇಷ್ಟೆಲ್ಲ ಮಾಡ್ತಿದ್ದೀರಾ, ಏನ್ ಯಾವ ಜಾಗದಲ್ಲಿ ನೀವ್ ಯಾವ ಏರಿಯಾದಲ್ಲಿ ನೀವು ಇಂಪ್ರೂವ್ ಆಗ್ಬೇಕು ಅಂತೀರಾ? ಆಗ್ಲೇ ಎಲ್ಲಾನು ಮಾಡ್ತಾ ಇದ್ದೀರಾ, ಎಲ್ಲಾ ನಿಭಾಯಿಸ್ತಿದ್ದೀರಾ? ಭಗವದ್ಗೀತೆ ಭಾಗವತದ ಓದ್ತಾ ಇದ್ದೀನ್ರಿ ಮಾತಾಜಿ. ಶ್ಲೋಕ ಸ್ವಲ್ಪ ಪರ್ಫೆಕ್ಟ್ ಆಗಿ ಬರ್ಬೇಕಂತ ಹೇಳಿ ಅದು ಸೀರಿಯಸ್ ಆಗಿ ಮಾಡ್ತಾ ಇದ್ದೀನ್ರಿ. ಶ್ಲೋಕ ಬಗ್ಗೆ ಪರವಾಗಿಲ್ಲ, ಭಗವದ್ಗೀತೆ ಭಾಗವತ ಓದ್ತಾ ಇದ್ದೀರಾ. ಜಪ ನೀವು ಇನ್ನೂ ಸ್ವಲ್ಪ ಹೆಚ್ಚು ಮಾಡ್ಕೊಳ್ಳಿ. ಓಕೆ ಮಾತಾಜಿ? ಮಾಡ್ತೇನ್ರಿ ಮಾತಾಜಿ. ಓಕೆ ಮಾತಾಜಿ, ಧನ್ಯವಾದ ಮಾತಾಜಿ. ಮತ್ತೆ 16 ಮಾಲೆಕ್ಕಿಂತ ಹೆಚ್ಚಿಗೆ ಮಾಡಿದ್ರ ಮಾತಾಜಿ? ಮಾಡ್ಬೋದು ಮಾತಾಜಿ, 16 ಒಳ್ಳೇದು. ಈಗ ನಾನು 2 ರೌಂಡ್ಸ್ ಮಾಡ್ತೇನ್ರಿ, 32 ಮತ್ತೆ ಹೆಚ್ಚಿಗೆ ಮಾಡ್ಬೋದು. 32 ಮಾಲೆ ಮಾಡ್ತೀರಾ? ಮಾಡ್ತೇನ್ರಿ ಮಾತಾಜಿ. 8 ಗಂಟೆ ಅಂತ 20 ಮಾಲೆ ಆಗ್ತದ್ರಿ. ಮತ್ತ್ ಮಧ್ಯಾಹ್ನ ಸ್ವಲ್ಪ ಮತ್ತೆ ನೈಟ್ ಸ್ವಲ್ಪ ಎಷ್ಟ್ ಆಗ್ತೈತಿ ಎಲ್ಲಾ ಮುಗಿಸ್ಕೊಂಡ್ ಮಕ್ಕೊಂತೀವಿ. ತುಂಬಾ ಚೆನ್ನಾಗಿ. ಹಾಗಾದ್ರೆ ನೀವು ಯಾವ್ದಾದ್ರು ಭಕ್ತರ ಮಾಡ್ಬೇಕು. ನೀವು ನಿಮ್ ತರ ಒಬ್ರು ಒಳ್ಳೆ ಭಕ್ತರನ್ನ ನೀವು ತರಬೇಕು, ಅದು ನೀವು ತಗೋಬೇಕು. ಗೊತ್ತಾಯ್ತಾ? ಏನಾದ್ರು ಒಂದ್ ಕ್ರಿಶ್ಚಿಯನ್ ಸೇವೆ ಕೊಡ್ಬೇಕು, ಅಥವಾ ಒಂದ್ ಸಂಕಲ್ಪ ತಗೋಬೇಕು ನೀವು. ಹೌದು, ಒಬ್ಬರಿಗೆ. ಈಗ ಹಿಂದೆ ಒಳ್ಳೆ ಹಿಂದೆ ಒಂದ್ಸಲ 10 ಅಂದ್ರ ನಮ್ಮ ಫ್ರೆಂಡ್ ಸರ್ಕಲ್ 100 ಜನ ಇದ್ರಲ್ರಿ ಮಾತಾಜಿ. 10 ಮಂದಿ ಟಾರ್ಗೆಟ್ ಹಾಕೊಂಡಿದ್ರು. ಅವ್ರು 10 ಜನ ಬಂದಿದ್ದಾರೆ. ಈಗ ಮತ್ತೆರಡು ಸಂಕಲ್ಪ ಮಾಡ್ಕೊಂಡ್ರಿ ಮಾತಾಜಿ. ಅವ್ರಿಗೆ ಭಕ್ತಿಗೆ ಕರ್ಕೊಂಡ್ ಬರ್ತೇನೆ ಅಂತ ಹೇಳಿ ಸಂಕಲ್ಪ ಮಾಡ್ಕೊಂಡ್ರಿ. ಹರಿ ಬೋಲ್ ಮಾತಾಜಿ, ಜೈ. ಮತ್ ಮುಂದೆ ಏನ್ ಮಾಡ್ಬೋದ್ರಿ? ಮತ್ತೆ ಮುಂದೆ ಇದೇ ಮಾಡ್ಬೋದು ಮಾತಾಜಿ. ಭಕ್ತಿ ನಾವ್ ಎಷ್ಟು ಬೇಕಾದ್ರೂ ಮಾಡ್ಬೇಕು. ನಾವ್ ಅನ್ಕೊಂಡ್ರೆ ಏನಾದ್ರು ಮಾಡ್ಬೋದು. ಭಗವಂತನಿಗೆ ಎಲ್ಲಾ ರೀತಿ ಸೇವೆ ಮಾಡ್ಬೋದು. ದೇವಸ್ಥಾನ ಕಟ್ಟೋದಿಕ್ ಸೇವೆ ಮಾಡ್ಬೋದು. ಇವಾಗ ಪ್ರಭುಪಾದ ಹೇಳ್ತಾರೆ, ನೀವು ಲ್ಯಾಂಡ್ ಕಲೆಕ್ಟ್ ಮಾಡಿ ಅಂತ ಹೇಳ್ತಾರೆ. ಲ್ಯಾಂಡ್ ಕಲೆಕ್ಟ್ ಮಾಡ್ಬಿಟ್ಟು ಅಲ್ಲಿ ನೀವು ಒಂದು ದೇವಸ್ಥಾನ ಕಟ್ಸಿ ಅಂತಾರೆ. ನೀವೇ ಕಟ್ಟಬೇಕು, ನೀವು ಎಲ್ಲಿಂದ ತರ್ಬೇಕು, ಜನರ ಹತ್ರ ಸೇರ್ಸಿಸ್ಬೇಕು, ಕಟ್ಟಿಸ್ಬೇಕು. ನೀವು ಮುಂದೆ ನಿಂತ್ಕೋಬೇಕು, ಹಿಂದೆಲ್ಲ ನಡೀತಾ ಇರತ್ತೆ. ಹಂಗೆ ಅದು ತುಂಬಾ ದೊಡ್ಡ ಸೇವೆ. ಅದು ಕೃಷ್ಣನಿಗೆ ಒಂದ್ ಮನೆ ಆಲ್ರೆಡಿ ಮಾಡಿದ್ದೀನಿ ಮಾತಾಜಿ. ಅದು ಟೆಂಪಲ್ ಕಟ್ಟಿದ್ರು. ಅವರು ಭಕ್ತರಿಗೆ ಎಷ್ಟು ಮಂದಿ ಕರ್ಕೊಂಡ್ ಬರೋದಿತ್ತು ಬಂದೆ ಮಾತಾಜಿ. ಅವ್ರ ಕೈಲಿಂದ ಏನು ಸೇವೆ ಆಗ್ತದೆ ಅವ್ರು ಮಾಡಕ್ಕ ಹಚ್ಚಿದೀನ್ರಿ ಮಾತಾಜಿ. ನನ್ ಕೈಲಿಂದ ಮತ್ತೆ ಏನ್ ಸೇವೆ ಮಾಡ್ತಾ ಇದ್ದೀನಿ. ಇಸ್ಕಾನ್ ಸೆಂಟರ್ ತೆಗಿಬೇಕು ನಿಮ್ಮೂರಲ್ಲಿ. ನೀವು ತೆಗಿ. ದುಡ್ಡಿರೋರ ಹತ್ರ ಎಷ್ಟೋ ಜನ ದುಡ್ಡು ಕೊಡಕ್ ತಯಾರಿದ್ದಾರೆ. ಆಕ್ಚುಲಿ ನನಗೂ ಅದ್ರ ಬಗ್ಗೆ ಬಹಳ ಅನುಭವ. ನಾವು ಕೇಳ್ಬೇಕ್ರಿ ಮಾತಾಜಿ. ನಾವು ಸೇವೆಗೆ ತಗೊಂಡಿವಲ್ಲ, ಈಗ ಇನ್ನೊಬ್ಬರಿಗೆ ಟೆಂಪಲ್ಗೆ ನಮಗೆ ಅವಶ್ಯಕತೆ ಇದೆ, ಈ ತರ ನಿಮ್ ಕೈಲಿ ಅಲ್ಲಿ ಕೊಡೋ ಎಷ್ಟ್ ಆಗ್ತದೆ ಅಷ್ಟ್ ಕೊಡ್ಬೋದು ಅಂತ ಹೇಳಿ ನಮ್ದು ಏನೈತಿ ಅದ್ರ ಬಗ್ಗೆ ಮಾಹಿತಿ ಹೇಳಿದ್ರೆ ಅವ್ರ ಜನ ಕೊಡೋದ್ರಿ. ನಾವ್ ಕೇಳೋದು ಹಿಂದೆ ಹೇಳ್ತೀವಿ ಮಾತಾಜಿ. ಅದ್ರ ಬಗ್ಗೆ ನಮ್ಗೆ ಕೊಡೋ ಇಚ್ಛೆ ಭಾಳ ಇರ್ತೈತಿ ಮಾತಾಜಿ. ನಾವ್ ಕೊಡ್ತೀವಿ ಅಂತ ನಾವ್ ಕೇಳೋದು ಸ್ವಲ್ಪ ಹಿಂದೆ ಮುಂದ್ ಮಾಡ್ತೀವ್ರಿ ಅಷ್ಟೇ. ಜನ ನಾವು ಕ್ರಿಶ್ಚಿಯನ್ ಸೇವೆಗೆ ಯಾವ್ದೇ ರೀತಿ ನಾಚಿಕೆ ಪಡ್ಕೋಬಾರ್ದಂತೆ. ನಮಗೋಸ್ಕರ ಹೇಳೋದಕ್ಕೆ ನಾವು ನಾಚಿಕೆ ಪಡ್ಕೋಬೇಕು. 1 ರೂಪಾಯಿ ನಾವು ತಗೋಬಾರ್ದು. ನಮಗೋಸ್ಕರ, ಕೃಷ್ಣನ್ಗೋಸ್ಕರ ತಗೋಬೇಕು ನಾವು. ಅದು ಕರೆಕ್ಟ್. ಅದು ಅವ್ರ ದುಡ್ಡನ್ನ ನಾವು ಕ್ರಿಶ್ಚಿಯನ್ ಸೇವೆದಲ್ಲಿ ಬಳಸಿದ್ರೆ ಅದು ಅವ್ರಿಗೆ ತುಂಬಾ ಅನುಕೂಲ ಆಗತ್ತೆ, ತುಂಬಾ ಸಹಾಯ ಆಗತ್ತೆ. ಅವ್ರ ದುಡ್ಡು ಪರಿಶುದ್ಧ ಆಗತ್ತೆ, ಅವ್ರ ಜನ್ಮ ಸಾರ್ಥಕ ಆಗತ್ತೆ. ಇನ್ನೊಬ್ರು ನಾವು ಸೇವೆನೂ ಮಾಡ್ದಂಗಾಗತ್ತೆ, ನಾವು ಭಕ್ತಿ ಸೇವೆ ಮಾಡ್ದಂಗಾಗತ್ತೆ. ಆ ರೀತಿಯಲ್ಲಿ ನಾವು ಭಕ್ತಿ ಸೇವೆನ ಇನ್ನೂ ಚೆನ್ನಾಗಿ ಮಾಡ್ಬೋದು. ಇದನ್ನ ಎಷ್ಟು ಇದಕ್ಕೆ ಮಾಡೋದಕ್ಕೆ ಇದಕ್ಕೆ ಎಂಡ್ ಇದೆಯಾ ಇದಕ್ಕೆ? ಯಾಕಂದ್ರೆ ಎಂಡ್ ಅನ್ನೋದೇನೋ ಇಲ್ಲ. ಇಷ್ಟೇ ಮಾಡ್ಬೋದು ಅನ್ನೋದೇನೋ ಇಲ್ಲ. ಎಷ್ಟು ಬೇಕಾದ್ರೂ ಅಷ್ಟು ಮಾಡ್ಬೋದು. ನಿಮ್ಗೆ ಒಂದು ಖುಷಿ ಸಿಗತ್ತೆ, ಒಂದು
ಅದರ ಅನುಭೂತಿ ಆಗಿದ್ರಿ ಮಾತಾಜಿ ನನ್ಗೆ. ಅದ್ರ ಮಾಡಿದ್ರೆ ಮತ್ತೆ ಸೇವೆದಲ್ಲಿ ಇದ್ದಾಗ ಸ್ವಲ್ಪ ನನಗೆ ಖುಷಿ ಅನಸ್ತದ್ರಿ. ಈ ಭಕ್ತ ಸಂಘದಲ್ಲಿ ಇದ್ದಾಗ ನನಗೆ ಇದು ಖುಷಿ ಅನಸ್ತದ್ರಿ ಮಾತಾಜಿ. ಮನಸ್ಸಿನಲ್ಲಿ ಭಗವಂತನ ಸೇವೆ ಮಾಡಿದೀನಿ ಅಲ್ಲ ಅಂತೇಳಿ ಉತ್ಸಾಹ ಬಹಳ ಹೆಚ್ಚಿಗೆ ಆಗ್ತದ್ರಿ ಮಾತಾಜಿ. ಹೌದು. ಮತ್ ಮುಂದ್ ಮಾಡ್ಬೇಕು, ಮತ್ತೆ ಯಾರಿಗೆ ಹೇಳ್ಬೇಕು ಏನಿಲ್ಲ ಅಂತರ ಭಕ್ತರು ಇದ್ದವ್ರಿಗೆ ಫ್ರೆಂಡ್ ಸರ್ಕಲ್ ಮಾಡ್ಕೊಂಡು ಮತ್ತೆ ಅವ್ರ ಯಾರ ಇಚ್ಛೆ ಅದ ಅವ್ರಿಗೆ ಮತ್ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿ ಬಹಳ ಇಂಟ್ರೆಸ್ಟ್ ಅದರಿ ಮಾತಾಜಿ ಅದ್ರಾಗ. ಪ್ರಭುಪಾದ ಈಗ ಅಮೆರಿಕ ಹೋಗಿ ಪ್ರಚಾರ ಮಾಡಿದ್ರಲ್ಲ, ಅದೇ ತರ ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಮೊದ್ಲು ಮಾಡಿದೀನಿ, ಆಮೇಲೆ ನನ್ ಪ್ರಭುಪಾದ ಏನ್ ಸೇವೆ ಮಾಡಿದ್ರ ಅನ್ನೋದು ಅವಾಗ ಗೊತ್ತಾಗಿದ್ರಿ ಮಾತಾಜಿ. ಮತ್ತೆ ಅದು ಕೇಳಿ ಮತ್ತೆ ಇನ್ನೊಂದು ಸಲ ಮಾಡ್ಬೇಕು ಅದ್ರ ಅವ್ರ ಪ್ರಭುಪಾದ್ ಮಾಡಿದ್ದು ನೋಡಿ ನಾನು ಇನ್ನೊಂದ್ಸಲ ಮಾಡ್ಬೇಕು ಅನ್ನೋದು ಉತ್ಸಾಹ ಅದರಿ ಮಾತಾಜಿ ನನಗೆ. ಅದೇ ಮತ್ತೆ ಅದೇ ನಾವು ಸ್ಪಿರಿಟ್ ತಗೋಬೇಕು. ಗುರುಗಳು ಇರೋದೇ ಮಾರ್ಗದರ್ಶನ ತೋರಿಸೋದಕ್ಕೆ, ಅವ್ರ ದಾರಿದಲ್ಲಿ ನಾವು ನಡೆದ್ರೆ ಅದು ಪರಿಪೂರ್ಣ ಅಲ್ವಾ. ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಸ್ವಯತ್ಮಾನಂ ಕೃತೆ ಲೋಕಸ್ತದನು ವರ್ತತೆ. ಒಬ್ಬ ಹಿರಿಯ ವ್ಯಕ್ತಿ ಹೇಗ್ ನಡ್ಕೋತಾನೋ ಸಾಮಾನ್ಯ ವ್ಯಕ್ತಿ ಅದನ್ನ ಅನುಸರಿಸ್ಕೊಂಡು ಹೋಗ್ತಾನಂತೆ. ಆಚಾರ್ಯರು ನಡೆದಿರೋ ದಾರಿಯಲ್ಲಿ ನಾವು ನಡೆದ್ರೆ ಅದು ಪರ್ಫೆಕ್ಟ್. ಅದು ಅದಷ್ಟು ಉತ್ತಮ ಕಾರ್ಯ ನ್ಯಾಯ. ಧನ್ಯವಾದ ಮಾತಾಜಿ. ರೇಣುಕಾ ಮಾತಾಜಿ ಮಾಡ್ತೀವಿ. ನಾಳೆ ಶನಿವಾರ ಮಧ್ಯಾಹ್ನ 2:15 ಕ್ಲಾಸ್ ಮಾಡೋಣ. 2:45ಗೆ. ಓಕೆ, 2:15 ಸೇರಿ ಎಲ್ಲ ಕೀರ್ತನು ಮಂಗಳಾಚರಣೆ ಮುಗಿಸ್ತೀವಿ. 2:45 ಇಂದ 3:00 ಒಂದು ಭಕ್ತಿ ವೃಷ ಟಾಪಿಕ್ ಒಂದು ಮಾಡೋಣ ನಾಳೆ ಮಧ್ಯಾಹ್ನ. ಓಕೆನಾ ಮಾಮೂಲಿ ಝೂಮ್ ಇವತ್ತಿಷ್ಟೇ ಕ್ಲಾಸ್. 2:30 ಹೌದು 2:30 ನಾಳೆ ಮಾಡೋಣ. ಶನಿವಾರ 2:30 ನಾವು ಸೇರ್ಬಿಟ್ಟು ಒಂದು ಭಕ್ತಿ ವೃಕ್ಷ ಟಾಪಿಕ್ ಮಾಡೋಣ ಅಂತ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಭಕ್ತಿರ ಸಂತೋಷದಿಂದ ಬುಕ್ ತಂದೇನ್ರಿ, ಅದು ಓದ್ಬೇಕಂತ ಅನ್ಕೊಂಡಿದ್ರಿ ಮಾತಾಜಿ. ಭಕ್ತಿರ ಸಾಮೃತ ಸಿಂಧು ಬುಕ್ ತಂದೇನ್ರಿ ಮಾತಾಜಿ. ಅದನ್ನ ಓದಕ್ ಸ್ಟಾರ್ಟ್ ಮಾಡ್ತೀನಿ ಮಾತಾಜಿ. ಜೈ ಮಾತಾಜಿ, ಹರಿ ಬೋಲ್. ವೆರಿ ನೈಸ್ ಮಾತಾಜಿ. ಮಾತಾಜಿ ನಮ್ ಗದಗ್ನಾಗ ಜಗನ್ನಾಥ ಪುರಿ ಬಗ್ಗೆ ಒಂದ್ ಸ್ವಲ್ಪ ನಮಗ ಮಾಹಿತಿ ಕೊಡ್ಬೇಕು. ಏನಂತಿದ್ರಿ ಮಾತಾಜಿ? ಜಗನ್ನಾಥ ಪುರಿ ಯಾತ್ರಾಕ್ ಹೊಂಟೇವ್ರಿ ಮೇ 14ಕ್ಕೆ. ಮೇ 14 ಕೊಟ್ಟಿದ್ದೀರಾ ಪೂರಿ ಜಗನ್ನಾಥ ಹಬ್ಬ. ಮಾತಾಜಿ ಹರಿ ಬೋಲ್. ಅದಕ್ಕ ನಮಗ್ ಸ್ವಲ್ಪ ಅಲ್ಲಿದೆಲ್ಲ ಇದನ್ನ ಜಗನ್ನಾಥನ್ ಬಗ್ಗೆ ಸ್ವಲ್ಪ ಒಂದಿನ ಹೇಳ್ಬೇಕು ನಮ್ಗ. ನಿಮ್ಗ ಒಂದ್ ಜಗನ್ನಾಥನ್ ಕತೆ ಮಾಡೋಣ. ಓಕೆ ಮಾತಾಜಿ ಮಾಡೋಣ. ನೀವ್ ಯಾವಾಗ ಹೊರಟಿದ್ದೀರಾ? ಮೇ 14. ಯಾರು ಡಿವೋಟಿಸ್ ಜೊತೆ ಹೋಗ್ತಾ ಇದ್ದೀರಾ? ಡೆವೋಟೀಸ್ ರೀ. ನಮ್ ಗದಗ್ ಡೆವೋಟೀಸ್, ಆಮೇಲೆ ಬಾಗಲಕೋಟೆ ಡೆವೋಟೀಸ್, ಒಟ್ಟ ಸೀನಿಯರ್ಸ್ ಇದಾರೆ ಅವರು. ಅವರೆಲ್ಲ ನಿಮ್ಗೆ ಫುಲ್ ಕತೆ ಹೇಳ್ತಾರೆ. ಹೆಂಗೆ ಜಗನ್ನಾಥ ರೂಪ ಬಂತು, ನಾವ್ ಮಾಡಿದ್ವಲ್ಲ ಜಗನ್ನಾಥ್ ಕ್ಯಾಂಪ್ ಅಲ್ಲಿ ಮಾಡಿದ್ವಲ್ಲ ಎಲ್ಲ, ಅದೆಲ್ಲ ಕತೆ ಹೇಳ್ತಾರೆ. ಹೌದ್ರಿ, ಬಾಗಲಕೋಟೆ ಡೆವೋಟೀಸ್ ಜೊತೆ ಹೊಂಟೇವಿದ್ದೇವ್ರಿ. ಹೋಗ್ಬಿಟ್ಟು ಬನ್ನಿ ಮಾತಾಜಿ. ನಮ್ಗೆಲ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಮಾತಾಜಿ. ನಮ್ ಕನ್ನಡ ಗೀತಾಗೆ ಕನ್ನಡದವರು 7 ಗಂಟೆ ಮಾತಾಜಿಸ್ಕೋಸ್ಕರ, ಪ್ರಭುಜಿಸ್ಕೋಸ್ಕರ, ಮೆಂಬರ್ಸ್ಗೋಸ್ಕರ ದಯವಿಟ್ಟು ಪ್ರಾರ್ಥಿಸ್ಕೊಳ್ಳಿ. ನಮ್ನ ಮರಿಬೇಡಿ. ಇಲ್ರಿ ಮಾತಾಜಿ, ಮಗಳನ್ನ ಕರ್ಕೊಂಡ್ ಹೊಂಟೇನಿ ನೋಡ್ರಿ. ಜೈ ಮಾತಾಜಿ. ಹರಿ ಬೋಲ್. ಹರಿ ಕೃಷ್ಣ ಮಾತಾಜಿ. ಈಗ ಸಮ್ಮರ್ ಕ್ಯಾಂಪ್ ನಡ್ಯಾಕ್ ಕುಂತೈತ್ರಿ ನಮ್ ಗದಗ್ನಾಗ ಇಸ್ಕಾನ್ ಸೆಂಟರ್ ಇಂದ. ಎಲ್ಲಾ ಶ್ಲೋಕ ಎಲ್ಲಾ ಮಕ್ಳಿಗೆಲ್ಲಾ ಕಲ್ಸಾಕ್ ಕುಂತೇವ್ರಿ ಮಾತಾಜಿ 1 hour. ಜೈ ಮಾತಾಜಿ, ವೆರಿ ನೈಸ್. ಒಂದ್ ಒಳ್ಳೆ ಕೊನೆ, ಒಂದ್ ಒಳ್ಳೆ ಕಥೆನೂ ಮಾಡ್ಸಿ ಅವ್ರ ಕೇಳಿ. ಒಂದ್ ಒಳ್ಳೆ ಡ್ರಾಮಾ ನಾಟಕ ಏನಾರ ಮಾಡ್ಸಿ. ಮಾಡಿಸ್ತೇನೆ ಮಾತಾಜಿ, ಮಾಡಿಸಿ ನಿಮಗ್ ಸೆಂಡ್ ಮಾಡ್ತೇನ್ರಿ ಮಾತಾಜಿ. ಇವಾಗ ನರಸಿಂಹ ಇದೆ ಅಲ್ವಾ, ಅದ್ ಮಾಡ್ಸಿ ನೀವು. ಅಲ್ಲ ನರಸಿಂಹನ್ ಕಥೆ ಮಾತಾಜಿ 100 ಮಕ್ಳ ಮ್ಯಾಗ ಸೇರ್ತಾರ ನೋಡ್ರಿ. ಮಾಡ್ಸಿ ಮಾತಾಜಿ. ಅದೆಲ್ಲ ತುಂಬಾ ಒಳ್ಳೆ ಭಕ್ತಿ ಸೇವೆ. ಸಣ್ಣ ವಯಸ್ಸಿಂದ ಅದೆಲ್ಲ ಕತೆ ಅವ್ರ ಮನ್ಸಲ್ಲಿ ಕುತ್ಕೊಳತ್ತೆ. ದಿನ ಒಂದೊಂದ್ ಸ್ಟೋರಿ ಹೇಳ್ತಾರೆ ಮಾತಾಜಿ. ಶಿಲ್ಪ ಮಾತಾಜಿ ಎಲ್ಲಿ ಮಾಡ್ತೀರಿ ಮಾತಾಜಿ? ನೀವು ಬಂದಿದ್ರಲ್ಲ ನಾಗರೇಶ್ವರ ದೇವಸ್ಥಾನ, ಮುಂಬೈ ಡಿವೋಟಿ ಬಂದಿದ್ರಲ್ಲ, ಅಲ್ಲೇ ಮಾಡಾಕತ್ತೇವ್ರಿ. ಓಕೆ ಮಾತಾಜಿ. ಗೌರಿ ಮಾತಾಜಿ ಅವ್ರ ಮಾಡಾಕತ್ತಾರಿ. ನಾವ್ ಹಂಗ ಕೂಡ ಹೋಗಿರ್ತೇವ್ರಿ. ನಾವು ಇದು ಮಾಡ್ತೇವ್ರಿ, ಸೇವೆ ಮಾಡ್ತೇವ್ರಿ. ಗೌರಂಗಿ ಮಾತಾಜಿ ನಡೆಸ್ತಿದಾರ? ಹ್ಞೂರಿ, ಅವ್ರು ನಡೆಸ್ತಾರ ಮಾತಾಜಿ. ನಾವು ಸೇವೆ ಮಾಡ್ತೇವ್ರಿ ಅವ್ರ ಕಡೆ ಹೋಗಿ. ಹರಿ ಬೋಲ್ ಮಾತಾಜಿ.
ಓಕೆ ಮಾತಾಜಿ, ಏನ್ ಮಾಡೋಣ ಇವತ್ತು ಕ್ಲಾಸ್ ಅಷ್ಟೇ. ಪಂಚಕಲ್ಪತರು ವಿಶ್ವ ಕೃಪಾ ಸಿಂಧುಭ್ಯ ವಚ್ಚ ಪತಿತನಂ ಪಾವನೇಭ್ಯ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜಯ. ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜಯ. ಗ್ರಂಥ ಶ್ರೀಮದ್ ಭಗವದ್ಗೀತಾ ಕಿ ಜಯ. ಎಲ್ಲರೂ ಹರೇ ಪ್ರಣಾಮ ಕೃಷ್ಣ ಮಾತಾಜಿ. ಮಾತಾಜಿ, ಧನ್ಯವಾದ. ಮತ್ತೆ ಹರಿಬೋಧ್. ಹರೇ ಕೃಷ್ಣ